ಮೃಣಾಲ್ ಸೇನ್ ಶತಮಾನೋತ್ಸವ ನೆನಪಿನಲ್ಲಿ ವೆಬಿನಾರ್ ಸರಣಿ ನಡೆಯುತ್ತಿದೆ. ಚಿತ್ರ ಸಮುದಾಯ ಕರ್ನಾಟಕ ಆಯೋಜಿಸುತ್ತಿರುವ ಈ ವೆಬಿನಾರ್ ಸರಣಿಯ 4ನೇ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಒಕ ಊರಿ ಕಥಾದಲ್ಲಿ ಕಾಣುವ ತೆಲಂಗಾಣ ಉಳಿಗಮಾನ್ಯ ವ್ಯವಸ್ಥೆಯ ಕುರಿತು ಹೈದರಾಬಾದ್ನ ಪ್ರಾಧ್ಯಾಪಕರಾದ ನಿಖಿಲಾ ಹೆಚ್ ಮಾತನಾಡಿದ್ದಾರೆ. ಫಣಿರಾಜ್ ಸರ್ ಅವರು ನನ್ನ ಕೇಳಿದಾಗ ಮೃಣಾಲ್ ಸೇನ್ ಅವರ ಯಾವ ಸಿನಿಮಾದ ಬಗ್ಗೆ ಮಾತಾಡ್ತೀರಾ ಅಂತ ಅವರು ನನ್ ಕೇಳಿದಾಗ ನಾನು ಹೆಚ್ಚೇನು ಯೋಚನೆ ಮಾಡದೆ ಒಕ ಊರಿ ಕಥಾ ಬಗ್ಗೆ ಮಾತಾಡ್ತೀನಿ ಅಂತಂದೆ. ಈಗಷ್ಟೇ ಒಂದು 3-4 ತಿಂಗಳ ಹಿಂದೆ ಎಡಿನ್ಬರೋ ಯೂನಿವರ್ಸಿಟಿ ಪ್ರೆಸ್ನವರು ಒಂದು ರೀಫೋಕಸ್ ಅಂತ ಒಂದು ಸರಣಿ ತಂದಿದ್ದಾರೆ. ಅದರಲ್ಲಿ ಶ್ಯಾಮ್ ಬೆನೆಗಲ್ ಅವರ ನಿಶಾಂತ್ ಸಿನಿಮಾ 1975ರಲ್ಲಿ ಬಂದ ನಿಶಾಂತ್ ಅಂತ ಸಿನಿಮಾದ ಬಗ್ಗೆ ನಾನೊಂದು ಲೇಖನ ಬರ್ದ್ಕೊಟ್ಟಿದ್ದೆ. ಸೊ ಆ ಲೇಖನಕ್ಕಾಗಿ ನಾನು ತೆಲಂಗಾಣದ ಸಂದರ್ಭದಲ್ಲಿ ಬಂದಂತಹ ಕನ್ನಡ ತೆಲುಗು ಸಿನಿಮಾಗಳಿರ್ಬೋದು ಅಥವಾ ತೆಲಂಗಾಣದಲ್ಲಿ ನೆಲೆಸಿರುವಂತಹ ಬೇರೆ ಭಾಷೆಯ ಸಿನಿಮಾಗಳಿರ್ಬೋದು, ಅದು ಹೊಸ ಅಲೆಯ ಸಿನಿಮಾಗಳು 1970ರ ದಶಕದಲ್ಲಿ ಬಂದಂತಹ ಸಿನಿಮಾಗಳು. ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡಿದ್ದೆ ಮತ್ತು ಆ ಸಿನಿಮಾಗಳನ್ನು ನೋಡಿದ್ದೆ. ಸೊ ಸುಮಾರು ಒಂದೊಂದು ವರ್ಷಗಳ ಕಾಲ ಆ ಸಬ್ಜೆಕ್ಟ್ ಬಗ್ಗೆ ಓದಿದ್ರಿಂದ ಅವ್ರು ಕೇಳಿದ ತಕ್ಷಣ ನಾನು ಈ ಸಿನಿಮಾದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಅಫ್ಕೋರ್ಸ್ ಮತ್ತೆ ಐ ಹ್ಯಾಡ್ ಟು ವಾಚ್ ದ ಫಿಲ್ಮ್. ಆಕ್ಚುಲಿ ಒಂದೆರಡು ಇಂಗ್ಲಿಷ್ ಅಲ್ಲಿ ಕೂಡ ಮಾತಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಧ್ಯ ನಾನು ಒಂದ್ ಸ್ವಲ್ಪ ಇಂಗ್ಲಿಷ್ನಲ್ಲೂ ಮಾತಾಡ್ತೀನಿ. ಈ ಸಿನಿಮಾನ ನಾನು ಮತ್ತೆ 2 ಸಲ 3 ಸಲ ನೋಡ್ಬೇಕಾಗಿ ಬಂತು ಈ ಇವತ್ತಿನ ಚರ್ಚೆಗೋಸ್ಕರ. ಮತ್ತೆ ಹೆಚ್ಚಾಗಿ ನಾನು ಈ ಸಿನಿಮಾದ ಸಂದರ್ಭದ ಬಗ್ಗೆ ನಾನು ಸ್ವಲ್ಪ ಫೋಕಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇದು 1977ನಲ್ಲಿ ಬರುವಂತಹ ಸಿನಿಮಾ ಅಂತ ಆಗ್ಲೇ ಹೇಳಿದೆ. ಆಶೀಶ್ ರಾಜಾಧ್ಯಕ್ಷ ಅನ್ನೋರು ಒಂದು ಮಾಭೂಮಿ ಅಂತ ಒಂದು ತೆಲುಗು ಸಿನಿಮಾ 1979ರಲ್ಲಿ ಬರುತ್ತೆ. ಆ ಸಿನಿಮಾ ಬಗ್ಗೆ ಅವರು ಬರೆದಿರುವಂತಹ ಲೇಖನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆಯನ್ನು ಅವರು ಎತ್ತುತ್ತಾರೆ. ಇದು ನಮ್ಮ ಇವತ್ತಿನ ಚರ್ಚೆಗೂ ಮುಖ್ಯವಾದಂತಹ ಪ್ರಶ್ನೆ. ಆ ಪ್ರಶ್ನೆ ಏನು ಅನ್ನೋದನ್ನ ನಾನು ಮೊದಲನೇದಾಗಿ ಇಲ್ಲಿ ಹೇಳ್ತೀನಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೃಣಾಲ್ ಸೇನ್ ಅವರು ಪಶ್ಚಿಮ ಬಂಗಾಳದವರು. ಅವರು ಹೆಚ್ಚಾಗಿ ಬಂಗಾಲಿ ಭಾಷೆಯಲ್ಲಿ ಅವರು ಸಿನಿಮಾಗಳನ್ನ ಮಾಡಿದ್ದಾರೆ. ಬೆಂಗಾಲಿಯಲ್ಲಿ ಮಾಡಿದ್ದಾರೆ, ಹಿಂದಿನಲ್ಲಿ ಮಾಡಿದ್ದಾರೆ, ಒಡಿಯಾ ಭಾಷೆಯಲ್ಲಿ ಮಾಡಿದ್ದಾರೆ. ಮತ್ತೆ ಇವತ್ತು ಡಿಸ್ಕಸ್ ಮಾಡುವಂತಹ ತೆಲುಗು ಸಿನಿಮಾ ಒಕ ಊರಿ ಕಥಾ ಬಗ್ಗೆನು ಒಕ ಊರಿ ಕಥಾನು ತೆಲುಗುನಲ್ಲಿರುವಂತಹ ಸಿನಿಮಾ. ಸೊ ಮೊದಲನೇದಾಗಿ ನಮಗೆ ಬರುವಂತಹ ಪ್ರಶ್ನೆ, ಅವರು ಬಂಗಾಳದವರು ಆಗಿದ್ರು ಕೂಡ ಇಲ್ಲಿ ಬಂದು ಯಾಕೆ ತೆಲುಗು ಭಾಷೆಯಲ್ಲಿ ಸಿನಿಮಾ ಮಾಡಿದ್ರು ಅನ್ನುವಂಥದ್ದು ಒಂದು ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ. ಸೊ ಆಶೀಶ್ ರಾಜಾಧ್ಯಕ್ಷ ಅವರು ಒಂದು ಮುಖ್ಯವಾದ ಒಂದು ಅಬ್ಸರ್ವೇಷನ್ ಮಾಡ್ತಾರೆ. ಅವ್ರು ಹೇಳೋ ಪ್ರಕಾರ ಈ 1960ರ ದಶಕದಲ್ಲಿ ಮತ್ತು 70ರ ದಶಕದಲ್ಲಿ ಬಂದಂತಹ ಹೊಸ ಅಲೆಯ ಸಿನಿಮಾಗಳು ಅಂತ ನಾವೇನ್ ಕರಿತೀವಿ, ಆ ಸಿನಿಮಾಗಳು ಫಸ್ಟು ಬೆಂಗಾಲಿನಲ್ಲಿ ಕಾಣಿಸ್ಕೊಳತ್ವೆ, ಆಮೇಲೆ ಮಲಯಾಳಂ ಭಾಷೆಯಲ್ಲಿ ಬರುತ್ತವೆ, ಕನ್ನಡದಲ್ಲಿ ಬರುತ್ತವೆ. ಈ 3 ಭಾಷೆಯ ನಂತರ ಹೆಚ್ಚಾಗಿ ಬರೋದು ಅವರ ಪ್ರಕಾರ, ಆಶೀಶ್ ರಾಜಾಧ್ಯಕ್ಷರ ಪ್ರಕಾರ ಅದು ಕಾಣಿಸ್ಕೊಳ್ಳೋದು ತೆಲುಗು ಭಾಷೆಯಲ್ಲಿ ಅಂತ ಅವ್ರು ಹೇಳ್ತಾರೆ. ಬಟ್ ಈ 3 ಭಾಷೆ ಅಂದ್ರೆ ಬೆಂಗಾಲಿ, ಮಲಯಾಳಂ, ಕನ್ನಡದ ಭಾಷೆಗೆ ಹೋಲಿಸಿ ನೋಡಿದರೆ ತೆಲುಗುನಲ್ಲಿ ಬರುವಂತಹ ಸಿನಿಮಾಗಳು ಹೆಚ್ಚಾಗಿ ಬೇರೆ ಕಡೆಯಿಂದ ಬಂದು ತೆಲುಗುವಿನಲ್ಲಿ ಮಾಡೋದೇ ಹೆಚ್ಚು ಅಂತ ಅವ್ರು ಹೇಳ್ತಾರೆ.
ಇದು ಒಂದ್ ರೀತಿ ನಮ್ಗೆ ಸರ್ಪ್ರೈಸ್ ಆಗ್ಬೋದು. ಬೇರೆ ಭಾಷೆಯಲ್ಲಿ ನಿರತರಾಗಿರುವಂತಹ, ಸಿನಿಮಾ ಮಾಡೋದ್ರಲ್ಲಿ ನಿರತರಾಗಿರುವಂತಹ ನಿರ್ದೇಶಕರು ಯಾಕೆ ಇನ್ನೊಂದು ಭಾಷೆಗೆ ಬಂದು ಸಿನಿಮಾ ಮಾಡಕ್ಕೆ ಮುಂದಾದ್ರು ಆ ಸಮಯದಲ್ಲಿ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆ. ಇದಕ್ಕೆ ಉದಾಹರಣೆಯಾಗಿ ಅವರು ಕೊಡುವಂತದ್ದು ಮೊದಲನೇದಾಗಿ ಶ್ಯಾಮ್ ಬೆನಗಲ್ ಅವರು. ನಿಮ್ಗೆಲ್ಲ ಗೊತ್ತಿರ್ಬೋದು, ಶ್ಯಾಮ್ ಬೆನಗಲ್ ಅವರು ಹುಟ್ಟಿ ಓದಿದ್ದು ಅವರೆಲ್ಲ ಹೈದರಾಬಾದ್ ಅಲ್ಲೇ ಆದ್ರೂ ಕೂಡ, ನಿಜಾಮ್ ಕಾಲದ ಹೈದರಾಬಾದ್ ಅಲ್ಲಿ ಆದ್ರೂ ಕೂಡ ಅವರು ನಿಶಾಂತ್ ಮತ್ತೆ ಅಂಕುರ್ ಮಾಡುವ ಸಮಯಕ್ಕೆ ಆಗ್ಲೇ ಅವರು ಮುಂಬೈಗೆ ಅವರು ವಲಸೆ ಹೋಗಿದ್ರು. ಅಲ್ಲಿ ಅವರ ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡ್ಕೋತಾರೆ. ಅಡ್ವರ್ಟೈಸಿಂಗ್ ಏಜೆನ್ಸಿನಲ್ಲಿ ಒಂದರಲ್ಲಿ ಶುರು ಮಾಡ್ಕೋತಾರೆ ಅವರ ಕೆರಿಯರ್. ಸೊ ಅಲ್ಲಿ ಅವರು ಎಸ್ಟಾಬ್ಲಿಷ್ ಆದ್ಮೇಲೆ ಮತ್ತೆ ಅವರು ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಅವರು ತೆಲಂಗಾಣಗೆ ಬಂದು ಅವರು ಈ 2 ಸಿನಿಮಾ, ಅಂಕುರ್ 1974ರಲ್ಲಿ ಬರುವಂತಹ ಅಂಕುರ್ ಮತ್ತು ಮುಂದಿನ ವರ್ಷ ಅಂದ್ರೆ 1975ರಲ್ಲಿ ಬರುವಂತಹ ನಿಶಾಂತ್ ಸಿನಿಮಾಗಳನ್ನ ಒಂದು ತೆಲಂಗಾಣದ ನೆಲೆಯಲ್ಲಿ ಅದರ ಕಥಾವಸ್ತುವನ್ನು ನೆಲೆಸಿ ಮಾಡುವಂತಹ ಸಿನಿಮಾ ಇವೆರಡು. ಹಾಗೇನೆ 1977ರಲ್ಲಿ ಮೃಣಾಲ್ ಸೆನ್ ಅವರು ಬರ್ತಾರೆ. ಒಕೌರಿ ಕಥಾ ಅನ್ನುವಂತಹ ಸಿನಿಮಾ, ಇವತ್ತು ಆ ಸಿನಿಮಾನೇ ನಾವು ಚರ್ಚೆ ಮಾಡುವಂತದ್ದು. 1979ರಲ್ಲಿ ಗೌತಮ್ ಘೋಷ್ ಅಂತ ಮತ್ತೆ ಇನ್ನೊಬ್ಬ ಬೆಂಗಾಳಿ ಫಿಲ್ಮ್ ಮೇಕರ್, ಅವರು ಬಂದ್ಬಿಟ್ಟು ಇಲ್ಲಿ ಮಾ ಭೂಮಿ ಅನ್ನುವಂತಹ ಇನ್ನೊಂದು ತೆಲುಗು ಸಿನಿಮಾ ಮಾಡ್ತಾರೆ. ಹಾಗೆ ಕೇರಳದಿಂದ ರವೀಂದ್ರನ್ ಅಥವಾ ಚಿಂತಾ ರವಿ ಅನ್ನೋರು ಅದೇ ವರ್ಷದಲ್ಲಿ 1979ರಲ್ಲಿ ಹರಿಜನ್ ಅನ್ನುವಂತಹ ಸಿನಿಮಾ ಅವರು ಬಂದು ಮಾಡ್ತಾರೆ. ಇಷ್ಟು ಸಿನಿಮಾಗಳು, ಕಡೆ ಸಿನಿಮಾ ಇವಾಗ ಸಿಗ್ತಾ ಇಲ್ಲ. ಅದ್ರ ಸ್ಕ್ರಿಪ್ಟ್ NFA ಅಲ್ಲಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ಅದನ್ನ ನಾನು ನೋಡಿಲ್ಲ. ಬಟ್ ಅದ್ರ ಬಗ್ಗೆ ಓದಿರೋದ್ರಿಂದ ಇಷ್ಟು ನಾನು ಹೆಸರಿಸಿರುವಂತಹ ಸಿನಿಮಾಗಳೆಲ್ಲಾನು ಊಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧದ ಸಿನಿಮಾಗಳು, ಅಥವಾ ಊಳಿಗಮಾನ್ಯ ವ್ಯವಸ್ಥೆಯ ಕಠೋರತೆಯನ್ನು ತೋರಿಸಿಕೊಡುವಂತಹ ಸಿನಿಮಾಗಳು. ಸೊ ಹಾಗಾಗಿ ನಾವು ಪ್ರಶ್ನೆ ಕೇಳಿದ್ರೆ, ಊಳಿಗಮಾನ್ಯ ವ್ಯವಸ್ಥೆಯ ಬಗ್ಗೆ ಸಿನಿಮಾ ಮಾಡ್ಬೇಕು ಅಂತಂದ್ರೆ ತೆಲಂಗಾಣಗೆ ಬರ್ಬೇಕಾ ಅಂದ್ರೆ ಅದೊಂದು ಕ್ಲಾಸಿಕ್ ಆದಂತಹ, ಅಥವಾ ಇಸ್ ಇಟ್ ಸಚ್ ಅ ಮಾಡೆಲ್ ಆರ್ ಎನ್ ಎಕ್ಸಾಂಪಲ್ ಆಫ್ ದ ಟಿಪಿಕಲ್ ಫ್ಯೂಡಲ್ ಸಿಸ್ಟಮ್, ಅದಕ್ಕಾಗಿ ಅಲ್ಲಿ ಬಂದು ಸಿನಿಮಾ ಮಾಡ್ಬೇಕಾಯ್ತಾ ಅನ್ನೋ ಒಂದು ಪ್ರಶ್ನೆ. ರಾಜ್ಯಾಧ್ಯಕ್ಷ ಅವರು ಅದಕ್ಕೆ ಹೇಳೋ ಪ್ರಕಾರ ಹೌದು, ತೆಲಂಗಾಣ ಒಂದು ರೀತಿಯಲ್ಲಿ ಒಂದು ನಮೂನೆ, ಬೇರೆ ಎಲ್ಲೂ ಕಾಣದೇ ಇರುವಂತಹದ್ದು, ನಿಜಾಮನ ಪ್ರಾಂತ್ಯದಲ್ಲಿ ಕಂಡು ಬಂದಂತಹ ಊಳಿಗಮಾನ್ಯ ವ್ಯವಸ್ಥೆ ಇದು. ಸೊ ಭಾರತದ ಎಲ್ಲಾ ಹಳ್ಳಿಗಳಲ್ಲೂ ಊಳಿಗಮಾನ್ಯ ವ್ಯವಸ್ಥೆ ಇದ್ರೂ ಕೂಡ ಇಲ್ಲಿ ಒಂದು ಬೇರೆ ತರದ ಅಥವಾ ಇನ್ನೂ ಅದರ ಪ್ರಖರತೆ, ಅದರ ಕಠೋರತೆ ಇನ್ನೂ ಹೆಚ್ಚಾಗಿ ಇತ್ತು ಅನ್ನೋ ವಿಷಯನ ಅವರು ಹೇಳ್ತಾರೆ. ಅದೇನೇ ಇರ್ಲಿ, ನಾನು ಅದ್ರ ಬಗ್ಗೆ ಅಂದ್ರೆ ಇದೇನು ಗ್ರೆಡೇಷನ್ ಮಾಡಕ್ಕಾಗಲ್ಲ. ನಾವು ಇಲ್ಲಿ ಹೆಚ್ಚಿತ್ತು, ಇಲ್ಲಿ ಕಮ್ಮಿ ಇತ್ತು, ಅಥವಾ ಇಲ್ಲಿ ಒಂದು ರೀತಿಯಲ್ಲಿ ಬೇರೆ ತರ ಇತ್ತು ಅನ್ನೋದು ನನಗೆ ಅಷ್ಟು ಕನ್ವಿನ್ಸಿಂಗ್ ಆಗಿಲ್ಲ. ಬಟ್ ರಾಜ್ಯಾಧ್ಯಕ್ಷ ಅವರು ಇದನ್ನು ಹೇಳ್ತಾರೆ. ಮತ್ತೆ ಅವರು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಹೇಳೋದೇನು ಅಂತಂದ್ರೆ, ನಿಶಾಂತ್ ಮಾಡಿದಂತಹ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ, ಅದು ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ML ಪಾರ್ಟಿಯ ಅನೇಕ ಇಂಟೆಲೆಕ್ಚುಯಲ್ಸ್, ಬುದ್ಧಿಜೀವಿಗಳು ಸೆಟ್ ನಲ್ಲಿ ಇರೋರು. ಒಂದ್ ರೀತಿಯಲ್ಲಿ ಆ ಸಿನಿಮಾಗೆ ಒಂದು ರೂಪ ಕಟ್ಟಿಕೊಡುವಂತಹ ರೂಪ ಅವರಿಂದ ನಡೆಯಿತು ಅಂತ ಅವರು ವಿಜಯ್ ತೆಂಡೂಲ್ಕರ್ ಅವ್ರನ್ನ ಕೋಟ್ ಮಾಡಿ ಹೇಳ್ತಾರೆ. ವಿಜಯ್ ತೆಂಡೂಲ್ಕರ್ ಅವರು ಹೇಳಿದ್ದಾರೆ, ಹೀಗೆ ನಿಶಾಂತ್ ಮಾಡ್ತಾ ಇರಂತಹ ಸಮಯದಲ್ಲಿ ಈ ರೀತಿ ಇಂಟೆಲೆಕ್ಚುಯಲ್ಸ್, ಕಮ್ಯುನಿಸ್ಟ್ ಪಾರ್ಟಿಯ ಇಂಟೆಲೆಕ್ಚುಯಲ್ಸ್ ಸೆಟ್ ನಲ್ಲಿ ಆಗಾಗ ಇದ್ರು, ಅವರು ಒಂದು ಸಿನಿಮಾಗೆ ಒಂದು ರೂಪ ಕೊಟ್ರು ಅಂತ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಪ್ರಿಫೆಸ್ ಆಗಿ ನಾನು ಮೊದಲೇ ಎತ್ತಿದಂತಹ ಪ್ರಶ್ನೆ,
ಆಮ್, ಆ, ಪಶ್ಚಿಮ ಬಂಗಾಳದವರಾದ ಮೃಣಾಲ್ ಸೆನ್ ಅವರು ತೆಲಂಗಾಣಕ್ಕೆ ಬಂದು ಅಥವಾ ತೆಲಂಗಾಣದ ಪ್ರಾಂತ್ಯಕ್ಕೆ ಬಂದು ತೆಲುಗುವಿನಲ್ಲಿ ಯಾಕೆ ಸಿನಿಮಾ ಮಾಡಬೇಕು ಅಂತ ಅವರಿಗೆ ಅನ್ನಿಸ್ತು ಅನ್ನಕ್ಕೆ. ಸೊ ಇದಕ್ಕೆ ಇವಾಗಾಗ್ಲೇ ಸಿದ್ಧವಾಗಿರುವಂತಹ ಉತ್ತರ ಏನು ಅಂತಂದ್ರೆ, ಹೀಗೆ ಇಲ್ಲಿನ ಪ್ರಖರತೆ, ಊಳಿಗಮಾನ್ಯ ವ್ಯವಸ್ಥೆಯ ಪ್ರಖರತೆ ಇರ್ಬೋದು, ಕಠೋರತೆ ಇರ್ಬೋದು, ಅದು ಒಂದ್ ರೀತಿಯಲ್ಲಿ ಈ ಫಿಲ್ಮ್ ಮೇಕರ್ಸ್ನೆಲ್ಲ ಈ ಪ್ರಾಂತ್ಯಕ್ಕೆ ಒಂದ್ ರೀತಿಯಲ್ಲಿ ಎಳ್ಕೊಂಡ್ ಬಂತು. ಹಾಗಾಗಿ ಅವರು ಇಲ್ಲಿ ಸಿನಿಮಾನ ಮಾಡಿದ್ರು ಅನ್ನೋ. ನಾವು ಮೃಣಾಲ್ ಸೆನ್ ಅವರನ್ನೇ ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ ನಾವು ನೋಡಿದ್ರೆ, ಅವರು ಮೈ ವ್ಯೂಸ್ ಅಂತ ಸಿನಿಮಾ ಬಗೆಗಿನ ಅವರ ವ್ಯೂಸ್ ಏನು ಅದನ್ನ ಹಂಚ್ಕೊಂಡಿದ್ದಾರೆ ಆ ಒಂದು ಪುಸ್ತಕದಲ್ಲಿ. ಅಲ್ಲಿ ಅವರು ಹೇಳೋ ಪ್ರಕಾರ ಅವರ ಮೃಗಾಯ ಅನ್ನುವಂತಹ ಸಿನಿಮಾ ಬಂದ ನಂತರ ಅವರು ಪ್ರೇಮ್ಚಂದ್ ಅವರ ಸಣ್ಣ ಕಥೆ ಯಾವ್ದಾದ್ರು ಆಧರಿಸಿ ಸಿನಿಮಾ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಪರಂಧಾಮ ರೆಡ್ಡಿ ಅನ್ನೋರ ಪರಿಚಯ ಆಗುತ್ತೆ. ಅವರು ಸಿನಿಮಾ ನಿರ್ಮಾಣ ಮಾಡಕ್ಕೆ, ಅವರ ಮುಂದಿನ ಸಿನಿಮಾ ನಿರ್ಮಾಣ ಮಾಡಕ್ಕೆ ಅವರು ಸಿದ್ಧರಾಗಿರ್ತಾರೆ. ಆದ್ರೆ ಅವರು ಹಾಕುವಂತ ಕಂಡೀಷನ್ ಏನು ಅಂತಂದ್ರೆ, ಇದು ನೀವು ಮಾಡುವಂತಹ ಸಿನಿಮಾ ತೆಲುಗು ಭಾಷೆಯಲ್ಲಿ ಮಾಡ್ಬೇಕು. ಸೊ ಹಾಗಾಗಿ ನೀವು ತೆಲುಗು ಭಾಷೆಯಲ್ಲಿ ಮಾಡಿದ್ರೆ ನಾನು ಇದರ ನಿರ್ಮಾಣಕ್ಕೆ ಸಿದ್ಧ ಇದೀನಿ ಅಂತ ಹೇಳ್ತಾರೆ. ಸೊ ಅದು ಒಂದ್ ರೀತಿಯಲ್ಲಿ ಮೃಣಾಲ್ ಸೆನ್ ಅವರನ್ನ ತೆಲುಗು ಭಾಷೆಯಲ್ಲಿ ಮಾಡುವುದಕ್ಕೆ ಪ್ರೇರೇಪಿಸ್ತು ಅಂತ ಅವರು ಹೇಳ್ತಾರೆ. ಅದೊಂದೇ ಅಲ್ಲ, ಅವರು ಈ ಸಿನಿಮಾ ಶೂಟ್ ಮಾಡಕ್ಕೆ ಲೊಕೇಶನ್ ಹುಡುಕ್ತಾ ಇರ್ಬೇಕಾದ್ರೆ ಅವರು ಹೇಳ್ತಾರೆ, ವಿಜಯವಾಡಕ್ಕೆ ಬಂದಿದ್ವಿ, ಆಮೇಲೆ ಕೃಷ್ಣಾ ಜಿಲ್ಲೆ ಮತ್ತು ಖಮ್ಮಂ ಜಿಲ್ಲೆಗಳಲ್ಲಿ ನಾವೆಲ್ಲ 3-4 ಜನ ಬಂದು ಲೊಕೇಶನ್ ಹುಡುಕ್ತಾ ಇದ್ವಿ. ಆ ಸಮಯದಲ್ಲಿ ನಮ್ಗೆ ಯಾವ್ದು ಸಿಕ್ಲಿಲ್ಲ. ಮತ್ತೆ ವಿಜಯವಾಡಕ್ಕೆ ವಾಪಸ್ ಹೋದ್ವಿ. ಅಲ್ಲಿಂದ ಹೈದರಾಬಾದ್ಗೆ ದಾರಿ ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ನಮಗೆ ಒಬ್ರು ಕೃಷ್ಣಮೂರ್ತಿ ಅನ್ನೋರು ಸಿಕ್ಕಿದ್ರು. ಈ ಕೃಷ್ಣಮೂರ್ತಿ ಅನ್ನೋರು ನಮಗೆ ಅವರಿಂದ ಈ ಸಿನಿಮಾ ಒಂದ್ ರೀತಿಯಲ್ಲಿ ಎಲ್ಲ ಸಿದ್ಧವಾಯ್ತು. ಅಂದ್ರೆ ಅವರು ನಮ್ಮ ಟೀಮ್ ಸೇರ್ಕೊಂಡ ತಕ್ಷಣ ನಮಗ್ ಬೇಕಾದ ಎಲ್ಲ ಲೊಕೇಶನ್ ಸಿಕ್ತು, ಬೇಕಾದ ಜನ ಸಹಾಯ ಸಿಕ್ತು, ಎಲ್ಲಾನು ಸಿಕ್ತು. ಈ ಕೃಷ್ಣಮೂರ್ತಿ ಅನ್ನೋರು 1945ರಲ್ಲಿ ನಡೆಯುವಂತಹ ತೆಲಂಗಾಣ ಪ್ರಾಂತ್ಯದಲ್ಲಿ, ಅಂದ್ರೆ ನಿಜಾಮನ ಕಾಲದಲ್ಲಿ, ಅರೌಂಡ್ ದ ಟೈಮ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 47-48 ಆ ಸಮಯದಲ್ಲಿ, ಆಕ್ಚುಲಿ 45 to 51 ಆ ಪೀರಿಯಡ್ ನಲ್ಲಿ ನಡೆಯುವಂತಹ ಒಂದು ಸಶಸ್ತ್ರ ಹೋರಾಟದಲ್ಲಿ ಅವರು ಭಾಗಿಗಳಾಗಿರ್ತಾರೆ. ಅಂದ್ರೆ ದೊರೆಯ ಜಮೀನ್ದಾರರ ವಿರುದ್ಧ ನಡೆಯುವ ಹೋರಾಟದಲ್ಲಿ ಅವರು ಭಾಗಿಗಳಾಗಿರ್ತಾರೆ. ಮತ್ತೆ ಅವ್ರು ಇವಾಗ ಕಮ್ಯುನಿಸ್ಟ್ ಪಾರ್ಟಿಯ ಸಂಘಟಕರಾಗಿರ್ತಾರೆ ಕೃಷ್ಣಮೂರ್ತಿ ಅನ್ನೋರು. ಸೊ ಅವರು ಮೃಣಾಲ್ ಸೆನ್ ಅವರನ್ನ ರಂಗಾಪುರ್ ಅಂತ ಒಂದು ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ. ಆ ರಂಗಾಪುರದಲ್ಲಿ ಅವ್ರಿಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆ, ಶೂಟಿಂಗ್ಗೆ ಬೇಕಾಗಿರುವಂತಹ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಟ್ರು ಅಂತ ಮೃಣಾಲ್ ಸೆನ್ ಅವರು ದಾಖಲಿಸಿದ್ದಾರೆ ಈ ಕೃಷ್ಣಮೂರ್ತಿ ಅನ್ನೋರ ಬಗ್ಗೆ. ಸೊ ಮತ್ತೆ ಅದರ ನಮಗೆ ಒಂದು ರೀತಿಯಲ್ಲಿ ತೆಲಂಗಾಣದ ಇತಿಹಾಸವನ್ನೇ ಅವರು ನಮ್ಗೆ ಒಂದು ರೀತಿಯಲ್ಲಿ ಪಾಠ ಮಾಡಿದ್ರು ಅನ್ನೋ ಹಾಗೆ ಹೇಳ್ತಾರೆ. ನನಗೆ ಅನ್ಸೋ ಪ್ರಕಾರ ಇದು ಒಂದು ಮುಖ್ಯ ಉದ್ದೇಶ, ಮತ್ತು ಒಂದು ರೀತಿಯಲ್ಲಿ ಈ ಸಿನಿಮಾದ ವಾಸ್ತವವಾದ ಅಂದ್ರೆ ರಿಯಲಿಸಂನ ಶೇಪ್ ಮಾಡುವಂತಹ ಒಂದು ಅಂಶ ಅಂತ ನಾವು ಅನ್ಕೋಬಹುದು. ಏನಂತಂದ್ರೆ, ಇಲ್ಲಿ 1970ರ ಕಾಲಕ್ಕಾಗಲೇ ಕಮ್ಯುನಿಸ್ಟ್ ಪಾರ್ಟಿಗಳ ಸಂಘಟನಾ ಕಾರ್ಯಕ್ರಮ ಶುರುವಾಗಿರುತ್ತೆ. ಆರ್ಮ್ ಸ್ಟ್ರಗಲ್ ಅಂತ ನಾವೇನು ಕರಿತೀವಿ, 70ರ ದಶಕದ ನಕ್ಸಲೈಟ್ ಮೂವ್ಮೆಂಟ್ ಮತ್ತು ಸಂಘಟನೆ ಹೆಚ್ಚಾಗಿ ಶುರುವಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಒಂದು ರೀತಿಯ ಹಿಸ್ಟ್ರಿ ಕಟ್ಕೊಡ್ತಾರೆ. ಈ ಕಮ್ಯುನಿಸ್ಟ್ ಪಾರ್ಟಿಗಳು ಒಂದ್ ರೀತಿಯ ಈ ಭೂ ಹೋರಾಟದ ಹಿಸ್ಟ್ರಿ ಅಂತ ಹೇಳ್ಬೋದು. ಅದಕ್ಕೆ ಒಂದು 1945ರಲ್ಲಿ ನಡೆದ
ಆ 45ರಲ್ಲಿ ಭಾಗವಹಿಸಿದವರ ಕಥೆಗಳನ್ನು ದಾಖಲೀಕರಿಸಿ ಮತ್ತು ಪುಸ್ತಕ ತರ್ತಾರೆ, ಅನೇಕ ಪ್ರಕಟಣೆಗಳನ್ನ ತರ್ತಾರೆ. ಪಿ ಸುಂದರಯ್ಯ ಅಂತ ಕಮ್ಯುನಿಸ್ಟ್ ಪಾರ್ಟಿಯವರು ಅವರು ತರ್ತಾರೆ. ಸೊ ಹೀಗಾಗಿ ಒಂದು 70ರ ದಶಕದಲ್ಲಿ ಊಳಿಗಮಾನ್ಯ ವ್ಯವಸ್ಥೆಯ ಬಗ್ಗೆ ಒಂದು ಗಟ್ಟಿಯಾದ ಒಂದು ನಿರೂಪಣೆ ಮತ್ತು ಅದಕ್ಕೆ ನಿರೂಪಣೆಗೆ ಬೇಕಾದಂತಹ ವಿವರಗಳು ಇದೆಲ್ಲ ಒಂದು ರೀತಿಯಲ್ಲಿ ಸಿದ್ಧವಾಗಿ ಈ ಪ್ರಾಂತ್ಯದಲ್ಲಿ ಇತ್ತು. ಸೊ ಹಾಗಾಗಿ ಇವರು ಬಂದು ಮೃಣಾಲ್ ಸೇನ್ ಅವರು ಬಂದು ಇಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ಅದಕ್ಕೆ ಬೇಕಾಗಿರುವಂತಹ ಅವರ ಕಥೆಗೆ ಬೇಕಾಗಿರುವಂತಹ ವಿವರಗಳು, ಒಂದು ನೆಲೆ ದೊರಕಿಸಿಕೊಡೋದು, ಸುಮ್ನೆ ಒಂದು ಲೊಕೇಶನ್ ತೋರಿಸಿ ನೀವು ಇಲ್ಲಿ ಶೂಟ್ ಮಾಡಬಹುದು ಅಂತ ಹೇಳೋದು ಬೇರೆ. ಅವರ ಕಥೆಗೆ ಬೇಕಾದಂತಹ ವಿವರಗಳನ್ನು ಒದಗಿಸಿ ಆ ಕಥೆ ನೆಲೆಸಲು ಬೇಕಾದಂತಹ ಒಂದು ಕಾಂಟೆಕ್ಸ್ಟ್ ಅಥವಾ ಸಂದರ್ಭವನ್ನು ಸೃಷ್ಟಿ ಮಾಡೋದು ಈ 70ರ ದಶಕದಲ್ಲಿ ಬಂದ ನೆರೆಟಿವ್ಗಳು ಅಂತ, ನಿರೂಪಣೆಗಳು ಅಂತ ಅನ್ಕೋತೀನಿ. ಮತ್ತೆ ಕೃಷ್ಣಮೂರ್ತಿ ಸಹಿತವಾಗಿ ಬರುವಂತಹ ಅನೇಕರು ಈ ಮೃಣಾಲ್ ಸೇನ್ ಅವರ ಸಿನಿಮಾ ಅಂದ್ರೆ ಒಂದ್ ರೀತಿಯಲ್ಲಿ ನಾನು ಹೇಳೋದು ಏನು ಅಂದ್ರೆ, ನಾವು ಮೃಣಾಲ್ ಸೇನ್ ಅವರ ಒಕೌರಿ ಕಥಾ ಅಂತ ನಾನು ಒಬ್ಬರನ್ನು ಹೆಸರಿಸಿದ್ರು ಕೂಡ ಇದು ಒಂದು ಕಲೆಕ್ಟಿವ್ ಎಫರ್ಟ್ ಅಂಡ್ ಇಟ್ ಈಸ್ ಅ ಪಾರ್ಟ್ ಆಫ್ ದ ಡಿಸ್ಕೋರ್ಸ್ ಆಫ್ ದ ಟೈಮ್ಸ್. ಮತ್ತೆ ಅಲ್ಲಿ ಆ ಡಿಸ್ಕೋರ್ಸ್ ನ ಕ್ರಿಯೇಟ್ ಮಾಡಿರುವಂತಹ ಶಕ್ತಿಗಳು, ಅನೇಕರು ಇದರ ಭಾಗವಾಗಿ ಕೆಲಸ ಮಾಡಿದ್ರಿಂದ ನಮಗೆ ಅಂತಹ ಸ್ಟ್ರಾಂಗ್ ಆಗಿ ಮತ್ತೆ ಶಕ್ತಿಯುತವಾದಂತಹ ಸಿನಿಮಾ ಆಗಿ ಒಕೌರಿ ಕಥಾ ಮೂಡಿ ಬರುತ್ತೆ ಅಂತ ಅನ್ಕೋತೀನಿ. ಸೊ ಒಂದ್ ರೀತಿಯಲ್ಲಿ ಇದರ ವಾಸ್ತವವಾದದ ಸ್ವರೂಪ ಏನು ಅಂತ ನಾವು ನೋಡಿದ್ರೆ, ಈ ನಿಶಾಂತ್ ಇರ್ಬೋದು ಅಥವಾ ನಾನು ಅವಾಗ್ಲೇ ಹೆಸರಿಸಿದಂತಹ ಮಾಭೂಮಿ ತರದ ಸಿನಿಮಾ ಇರ್ಬೋದು, ಇವೆಲ್ಲಾನು ಒಂದು ರೀತಿಯಲ್ಲಿ ವಾಸ್ತವವಾದದ ಟೆಕ್ನಿಕ್ ಅನ್ನು ಉಪಯೋಗಿಸಿ ಮಾಡಿರುವಂತಹ ಸಿನಿಮಾಗಳೇ ಅಂತ ನಮಗ್ ಗೊತ್ತು. ಆದ್ರೆ ಅಲ್ಲಿನ ವಾಸ್ತವವಾದಕ್ಕೂ ನಾನು ಅನ್ಕೊಂಡಿರೋ ಪ್ರಕಾರ ಅಲ್ಲಿ ಆ ಸಿನಿಮಾಗಳಲ್ಲಿ ಬರುವಂತಹ ವಾಸ್ತವವಾದಕ್ಕೂ ಮೃಣಾಲ್ ಸೇನ್ ಅವರ ಈ ಒಕೌರಿ ಕಥಾದ ವಾಸ್ತವವಾದಕ್ಕೂ ಸ್ವಲ್ಪ ಭಿನ್ನತೆ ಇದೆ ಅಂತ ಅನ್ಕೋತೀನಿ. ನಿಶಾಂತ್ ಸಿನಿಮಾದಲ್ಲಿ ಫಾರ್ ಎಕ್ಸಾಂಪಲ್ ನಾವು ನೋಡ್ತು ಅಂತಂದ್ರೆ, ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಬರ್ದಿದ್ದೀನಿ, ಬಟ್ ಇಲ್ಲಿ ಸೂಕ್ಷ್ಮವಾಗಿ ನಾನು ಹೇಳ್ಬೇಕು ಅಂತಂದ್ರೆ, ಅವರು ತೆಲಂಗಾಣದ ಸಿನಿಮಾದ ಮೊದಲೇ ಬಿಗಿನಿಂಗ್ ನಲ್ಲೇ ಬರುವಂತಹ ಇದು 1945 ಸಮ್ವೇರ್ ಇನ್ ದ ಡೆಕ್ಕನ್ ಅಂತ ಈ ರೀತಿ ಸಿನಿಮಾ ಓಪನ್ ಆಗುತ್ತೆ. ಸೊ ಹಾಗಾಗಿ ಇದು ಡೆಕ್ಕನ್ ಪ್ರಾಂತ್ಯದ ಮತ್ತೆ 1945ರ ಸುಮಾರಿನ ಪೆಸೆಂಟ್ ಸ್ಟ್ರಗಲ್ ಬಗ್ಗೆ ಅಂತ, ಅಂದ್ರೆ ಆರ್ಮ್ಡ್ ಸ್ಟ್ರಗಲ್ ಬಗ್ಗೆ ಅಂತ ನಮ್ಗೆ ಗೊತ್ತಾಗತ್ತೆ. ಆದ್ರೆ ಆ ಸಿನಿಮಾದಲ್ಲಿ ಆ ಸಂದರ್ಭವನ್ನು ಅವರು ಒಂದು ರೀತಿಯಲ್ಲಿ ಹಿಸ್ಟಾರಿಕ್ ಆದಂತಹ ಒಂದು ಸಂದರ್ಭದ ಬಗ್ಗೆ ಅವರು ಸಿನಿಮಾ ಮಾಡ್ತಾ ಇರೋ ಸಮಯದಲ್ಲೇ ಒಂದು ಆ ತೆಲಂಗಾಣದ ಸಾಂಸ್ಕೃತಿಕ ಕಲ್ಚರಲ್ ಆಸ್ಪೆಕ್ಟ್ಸ್ ಏನಿದೆ, ಒಂದು ಅಲ್ಲಿನ ಪ್ರಾಕ್ಟಿಸಸ್, ಕಲ್ಚರಲ್ ಪ್ರಾಕ್ಟಿಸಸ್ ಏನಿದೆ ಅದನ್ನ ಒಂದು ಅವರು ಕಟ್ಕೊಡ್ತಾರೆ ನಮ್ಗೆ. ಶ್ಯಾಮ್ ಬೆನಗಲ್ ಅವರು ಕಟ್ಕೊಡ್ತಾರೆ. ಬೋನಾಲು ಬಗ್ಗೆ ಇರ್ಬೋದು, ಅಂದ್ರೆ ಒಂದು ಬೋನಾಲು ನಡೀತಿರುವಂತಹ ಒಂದು ಸೀನ್ ಇರ್ಬೋದು, ಅಥವಾ ಒಗ್ಗು ಕಥಾ ಇರುತ್ತೆ, ಸಾದರ್ ಅಂತ ಒಂದು ಎಮ್ಮೆಗಳ ಓಟ, ಸೊ ಅದನ್ನ ಸೃಷ್ಟಿಸ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಈ ಸಿನಿಮಾ ಆ ಊಳಿಗಮಾನ್ಯ ವ್ಯವಸ್ಥೆಗೆ ಒಂದು ಕಲ್ಚರಲ್ ಕಾಂಟೆಕ್ಸ್ಟ್ ಮತ್ತೆ ಒಂದು ಟೆರಿಟೋರಿಯಲ್ ಕಾಂಟೆಕ್ಸ್ಟ್, ಇದನ್ನ ನಾವು ಒಂದು ರೀತಿಯಲ್ಲಿ ಟೆರಿಟೋರಿಯಲ್ ರಿಯಲಿಸಂ ಅಂತ ಕರಿಬಹುದು. ಒಂದು ಪ್ರಾಂತ್ಯವನ್ನು ನಮಗೆ ಜೀವಂತವಾಗಿ ಮೂಡಿಸುವಂತಹ ಅಂಶಗಳೇನು, ಆ ಅಂಶಗಳನ್ನ ಸಿನಿಮಾ ಕಟ್ಟಿಕೊಡುತ್ತೆ.
ಅದೇ ತರ ನಾವು ಮಾಭೂಮಿ ನೋಡ್ತು ಅಂತಂದ್ರೆ ಅದು ಮೋರ್ ಹಿಸ್ಟಾರಿಕಲ್ ಕೈಂಡ್ ಆಫ್ ರಿಯಲಿಸಂ. ಏನೇನ್ ನಡೀತು ಅಂತ ಒಂದು ದಾಖಲಿಸುವಂತಹ 1945ರಿಂದ 50ರವರೆಗೆ ಏನೇನ್ ನಡೀತು ಅಂತ ಒಂದು ರೀತಿಯಲ್ಲಿ ದಾಖಲಿಸುವಂತಹ ಸಿನಿಮಾ ಅದು. ಇದಕ್ಕೆ ಇವೆರಡು ಸಿನಿಮಾಕ್ಕೆ ಹೋಲಿಸಿ ನೋಡಿದರೆ ಇದು ಒಕ್ಕ ಊರಿ ಕಥಾನಲ್ಲೂ ನಾವು ಕಾಣುವಂತಹದ್ದು ಒಂದು ರೀತಿಯಲ್ಲಿ ರಿಯಲಿಸಂ, ಅಂದ್ರೆ ವಾಸ್ತವವಾದನೆ ಅದು ಮೇನ್ ಆಗಿ ಬಳಸಿಕೊಳ್ಳುವಂತಹ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಆದ್ರೆ ಇಲ್ಲಿನ ವಾಸ್ತವವಾದ ಇದರ ಫಂಕ್ಷನ್ ಅಂತ ಏನ್ ಹೇಳ್ಬೋದು, ಇದಕ್ಕೆ ಒಂದು ನಮಗೆ ಒಂದು ಪ್ರಾಂತ್ಯದ ಅಥೆಂಟಿಸಿಟಿ ಯಾವ ರೀತಿ ಇತ್ತು ಅಂತ ನಮಗೆ ಅದನ್ನ ಬ್ರಿಂಗಿಂಗ್ ಇಟ್ ಅಲೈವ್ ಆನ್ ದ ಸ್ಕ್ರೀನ್ ಅದಕ್ಕಿಂತ ಸ್ವಲ್ಪ ಭಿನ್ನವಾದಂತಹ ಫಂಕ್ಷನ್ ಇತ್ತು ಅಂತ ನಾನು ಅನ್ಕೋತೀನಿ. So the function of this realism is not to bring alive the Telangana context of 1945, but it functions in a slightly different way. ಅದು ಏನಂತಂದ್ರೆ ನಾನು ಅನ್ಕೊಂಡಿರೋ ಪ್ರಕಾರ ನನ್ನ ಈ ಸಿನಿಮಾ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗನ್ಸಿದ್ದು ಇದು ಊಳಿಗಮಾನ್ಯ ವ್ಯವಸ್ಥೆಯ ಒಂದು ಚಿತ್ರಣವನ್ನು ಯಾವ ರೀತಿ ಕೊಡ್ಬೇಕು. ಈ ಚಿತ್ರಣ ತೆಲಂಗಾಣದಲ್ಲಿ ಸೆಟ್ ಆಗಿದ್ರು ಕೂಡ ಅದು ಎಲ್ಲೇ ಊಳಿಗಮಾನ್ಯ ವ್ಯವಸ್ಥೆ ಕಂಡು ಬಂದರೂ ಅದರ ವಿಶ್ಲೇಷಣೆ ಇದರ ಮೂಲಕ ಆಗ್ಬೋದು. ಅಂದ್ರೆ ಒಂದು ರೀತಿಯಲ್ಲಿ ಇಲ್ಲಿನ ಊಳಿಗಮಾನ್ಯ ವ್ಯವಸ್ಥೆ ಒಂದು ರೂಪಕವಾಗಿ ಆಸ್ ಅ ಮೆಟಫರ್. ಸೊ though it is based in realism, or though it uses the technique of realism, ಆ ಟೆಕ್ನಿಕ್ ಉಪಯೋಗಿಸಿಕೊಂಡು ಅದು ಎಲ್ಲೇ ಊಳಿಗಮಾನ್ಯ ವ್ಯವಸ್ಥೆ ಇದ್ರೂ ಕೂಡ ಒಂದು ರೀತಿಯಲ್ಲಿ ಇದು ಅದರ ಆ ಊಳಿಗಮಾನ್ಯ ವ್ಯವಸ್ಥೆಯ ಸ್ಟಡಿ ಅಂತ ಹೇಳೋಷ್ಟ್ರ ಮಟ್ಟಿಗೆ ಈ ಸಿನಿಮಾ ಇದು ರಿಯಲಿಸಂ ಅಥವಾ ವಾಸ್ತವವಾದವನ್ನು ಉಪಯೋಗಿಸುತ್ತೆ. ಸೊ ಹಾಗಾಗಿ ಎರಡು ವಾಸ್ತವವಾದದ ಮೇಲೆ ಬೇಸ್ ಆಗಿದ್ರೂ ಕೂಡ ಅದರ ಫಂಕ್ಷನ್ ಭಿನ್ನವಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಸಿನಿಮಾದಲ್ಲಿ ಬರುವಂತಹ ಎರಡು ಮುಖ್ಯ ಪಾತ್ರಗಳು ವೆಂಕಯ್ಯ ಮತ್ತೆ ಅವನ ಮಗ ಕಿಷ್ಟಯ್ಯ, ವೆಂಕಯ್ಯ ಮತ್ತು ಕಿಷ್ಟಯ್ಯ. ಈ ಪಾತ್ರಗಳು ಯಾವ ರೀತಿ ಒಂದು ಪ್ರತಿರೋಧದ ಸ್ವರೂಪ ತಾಳ್ತಾರೆ ಮತ್ತು ಈ ಸಿನಿಮಾದಲ್ಲಿ ನಾನಾಗ್ಲೇ ಹೇಳ್ದೆ ಇದು ಪ್ರೇಮ್ಚಂದ್ ಅವರ ಸಣ್ಣ ಕಥೆಯನ್ನು ಆಧರಿಸಿರುವಂತಹ ಸಿನಿಮಾ ಅಂತ. ಈ ಸಿನಿಮಾದಲ್ಲಿ ಬರುವಂತಹ ಪಾತ್ರಗಳು ಯಾವ ರೀತಿ ಸಣ್ಣ ಕಥೆಯಲ್ಲಿ ಬರುವಂತಹ ಎರಡು ತಂದೆ ಮಗನ ಪಾತ್ರಗಳಿಗೆ ಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಈ ಭಾಗವನ್ನು ಮತ್ತು ನಾನು ಮೊದಲು ಹೇಳಿದಂತಹ ಭಾಗವನ್ನು ಎರಡನ್ನು ಸೇರಿಸುವಂತಹ ಪ್ರಯತ್ನ ಮಾಡ್ತೀನಿ. ನಾನು ಇದುವರೆಗೂ ಈ ಸಿನಿಮಾದ ಕಥಾವಸ್ತುವನ್ನೇ ನಿಮ್ ಜೊತೆ ಹೇಳಿಲ್ಲ. ಒಂದ್ ರೀತಿಯಲ್ಲಿ ಐ ಹ್ಯಾವ್ ಅಸ್ಯೂಮ್ಡ್ ಯು ಆಲ್ ವಾಚ್ ದ ಫಿಲ್ಮ್ ಆರ್ ಯು ಆರ್ ಫೆಮಿಲಿಯರ್ ವಿತ್ ದ ಫಿಲ್ಮ್ ಅಂತ. ಯಾರ್ಯಾರು ನೋಡಿಲ್ಲ ಅವರಿಗೋಸ್ಕರ ಇವಾಗ ಸ್ಥೂಲವಾಗಿ ಏನು ಈ ಸಿನಿಮಾದ ಕಥಾವಸ್ತು ಮತ್ತು ಸಣ್ಣ ಕತೆ ಯಾವ ರೀತಿ ಇದೆ, ಅಂದ್ರೆ ಪ್ರೇಮ್ಚಂದ್ ಅವರ ಸಣ್ಣ ಕತೆ ಹೇಗಿದೆ ಮತ್ತೆ ಈ ಸಿನಿಮಾ ಹೇಗೆ ವಿಭಿನ್ನವಾಗಿದೆ ಅನ್ನೋದನ್ನ ಈಗ ಸ್ಥೂಲವಾಗಿ ಹೇಳ್ತೀನಿ. ಪ್ರೇಮ್ಚಂದ್ ಅವರ ಸಣ್ಣ ಕತೆ ನಾನೆಲ್ಲೂ ಓದಿದೆ, ಅದು ಅವರ ಕಡೆಯ ಸಣ್ಣ ಕತೆ. ಅವರು ಬರ್ದಿದ್ದ ಇಟ್ಸ್ ಇಸ್ ಲಾಸ್ಟ್ ಶಾರ್ಟ್ ಸ್ಟೋರಿ ಅಂತ. ಅದು ಕಫನ್ ಅಂತ. ಕಫನ್ ಅಂದ್ರೆ ಹೆಣದ ಮೇಲೆ ಹಾಕುವಂತಹ ಬಟ್ಟೆ, ಶ್ರೌಡ್ ಅಂತ ಏನ್ ಕರಿತೀವಿ. ಸೊ ಆ ಸಣ್ಣ ಕಥೆಯಲ್ಲಿ ಘಿಸು ಅಂತ ಕಾಣುತ್ತೆ. ತಂದೆ ಘಿಸು, ಮಗ ಮಾಧವ.
ಆ ಸಡ್ಡಕತೆ ಓಪನಿಂಗ್ ಸೀಕ್ವೆನ್ಸ್ ನಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ, ತಂದೆ ಮಗ ಯಾವ್ದೋ ಯಾರದ್ದೋ ಒಂದು ಹೊಲದಲ್ಲಿ ಆಲೂಗಡ್ಡೆಗಳನ್ನ ತಗೊಂಡ್ಬಂದು ಬೇಯಿಸ್ಕೊಂಡು ತಿಂತಾ ಇರ್ತಾರೆ. ಅಂದ್ರೆ ಕದ್ಕೊಂಡ್ ಬಂದು ಆಲೂಗಡ್ಡೆನ ಕದ್ಕೊಂಡ್ ಬಂದು ಬೇಯಿಸಿ ತಿಂತಾ ಇರ್ತಾರೆ. ಒಳಗಡೆ ಅವರ ಗುಡಿಸಲು ಒಳಗಡೆ ಮಾಧವನ ಹೆಂಡತಿ, ಅಂದ್ರೆ ಗಿಸುನ ಸೊಸೆ, ಅವಳು ಬಸರಿ, ಅವಳು ಹೆರಿಗೆ ನೋವಲ್ಲಿ ಅವಳು ಚೀರಾಡ್ತಾ ಇರ್ತಾಳೆ. ತಂದೆ ಮಗನ ಕಾನ್ವರ್ಸೇಷನ್ ಅವಾಗ ತಂದೆ ಹೇಳ್ತಾನೆ ಮಗನ್ಗೆ ಹೋಗಿ ನೋಡು ಅಂತ. ಮಗ ನನ್ ಒಳಗೆ ಎಲ್ಲಿ ಹೊಟ್ಟೋದ್ರೆ ಇಲ್ಲಿ ಆಲೂಗಡ್ಡೆ ಖಾಲಿ ಆಗುತ್ತೋ, ನಮ್ ತಂದೆ ಆಲೂಗಡ್ಡೆ ತಿಂದು ಹಾಕ್ಬಿಡ್ತಾನೆ ಅನ್ಬಿಟ್ಟು ಒಳಗ್ ಹೋಗಕ್ ರೆಡಿ ಇರಲ್ಲ ಅವನು. ಸೊ ನೀನ್ ಹೋಗು ಅಂತ ಅವ್ರು ಮಾತಾಡ್ಕೊತಿರ್ತಾರೆ, ಇಬ್ರು ಹೋಗಲ್ಲ. ಸೊ ಹಾಗೆ ಅಲ್ಲೇ ಆಲೂಗಡ್ಡೆ ತಿಂದು ಅಲ್ಲೇ ಮಲ್ಕೋತಾರೆ. ಬೆಳಿಗ್ಗೆ ಎದ್ ನೋಡೋಷ್ಟ್ರಲ್ಲಿ ಹೆಂಡತಿ ಸತ್ ಹೋಗಿರ್ತಾಳೆ. ಸತ್ ಮೇಲೆ ಮುಂದಿಂದು ಏನು, ಅವರು ಹೆಣದ ಸಂಸ್ಕಾರ ಮಾಡ್ಬೇಕು. ಮೊದಲನೇದಾಗಿ ಅವರು ಬಟ್ಟೆ ತರಬೇಕು. ಒಂದು ಬಿಡುಗಾಸು ಕೈಯಲ್ಲಿಲ್ಲ. ಸೊ ಜಮೀನ್ದಾರ್ ಹತ್ರ ಹೋಗಿ ಬೇಡ್ಕೋತಾರೆ. ಅವನು ಇವರಿಬ್ರು ಏನು ಕೆಲ್ಸಕ್ಕೆ ಬರ್ದೇ ಇರೋರು ಅನ್ನೋ ಹಾಗೆ ತುಂಬಾ ತಿರಸ್ಕಾರದಿಂದ ಅವನು 2 ರೂಪಾಯಿ ಕೊಡ್ತಾನೆ. ಹಾಗೆ ಒಂದ್ 2-3 ಕಡೆ ಅದೇ ತರ ಬೇಡ್ಕೊಂಡು ಬೇಕಾಗಿರುವಂತ ಹಣ ಜಮಾಯಿಸ್ಕೋತಾರೆ. ಮತ್ತೆ ಅಂಗಡಿ ಬೀದಿಗೆ ಹೋಗಿ ತಗೋಣ ಅಂತ ಹೋಗ್ತಾರೆ. ಅಂಗಡಿ ಬೀದಿನಲ್ಲಿ ಅದ್ ಸರಿಗಿಲ್ಲ ಇದ್ ಸರಿಗಿಲ್ಲ ಅಂತ ತಗೊಳ್ದೆ ಇನ್ನೇನು ಮತ್ತೆ ವಾಪಸ್ ಬರ್ತಾ ಇರ್ಬೇಕಾದ್ರೆ ಹತ್ತಿರದಲ್ಲಿ ಹೆಂಡದ ಅಂಗಡಿ ಕಾಣತ್ತೆ. ಹೆಂಡದ ಅಂಗಡಿಗೆ ನುಗ್ಗಿ ಅವ್ರ ಕೈಲಿ ಇದ್ದಂತಹ ದುಡ್ಡು ಅಷ್ಟನ್ನು ಅಲ್ಲಿ ಖರ್ಚು ಮಾಡಿ ಚೆನ್ನಾಗಿ ತಿಂದು ಕುಡ್ದು, ಮತ್ತೆ ಅವಾಗ ಮಗನಿಗೆ ತಂದೆಗೆ ಮನೆಯಲ್ಲಿ ಇರುವಂತಹ ಹೆಣದ ಬಗ್ಗೆ ಜ್ಞಾಪಕ ಬರುತ್ತೆ. ಏನ್ ಮಾಡೋದು ಮಾತಾಡ್ಕೋತಾರೆ. ತಂದೆ ಮಗನಿಗೆ ಹೇಳ್ತಾನೆ, ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ಇನ್ನೊಂದ್ಸಲ ಹೋಗೋಣ, ಇನ್ನೊಂದ್ಸಲ ಬೇಡಣ, ಮತ್ತೆ ಕೊಡ್ತಾರೆ, ಮತ್ತೆ ಹೀಗೆ ಆದ್ರೆ ಮತ್ತೆ ಹೋಗೋಣ, 3ನೇ ಸಲ ಹೋಗೋಣ. ಅಂದ್ರೆ ಒಂದು ರೀತಿಯಲ್ಲಿ ಇದು ಫಾರ್ಸ್ ಅಂತ ಕೂಡ ಹೇಳ್ಬೋದು, ಡಾರ್ಕ್ ಕಾಮಿಡಿ ಅಂತ ಕೂಡ ಹೇಳ್ಬೋದು. ಒಂದು ರೀತಿಯಲ್ಲಿ ಅವರ ವಿಕೃತಿ, ಈ ತಂದೆ ಮಗನ ವಿಕೃತಿ ಅಂತ ಕೂಡ ಸಣ್ಣ ಕಥೆಯಲ್ಲಿ ನಮ್ಗೆ ಕಾಣುವಂಥದ್ದು ವಿಕೃತ ಸ್ವಭಾವ, ಮತ್ತೆ ಅವರ ಬಡತನದ ದಾರುಣತೆ. ಈ ಒಂದು ಹೆಣದ ಮೇಲೆ ಹಾಕುವಂತಹ ಬಟ್ಟೆನೂ ಅವ್ರ ಕೈಲಿ ಕೊಂಡ್ಕೊಳಕ್ಕಾಗಲ್ಲ. ಮತ್ತೆ ದುಡ್ಡು ಸಿಕ್ಕರು ಕೂಡ ಅದನ್ನ ಹೊಟ್ಟೆಗಿಲ್ದೆ ಇಷ್ಟು ದಿನ ಇದ್ದಿದ್ರಿಂದ ಉಪಯೋಗಿಸ್ಕೋತಾರೆ. ಮತ್ತೆ ಹೆಣವನ್ನು ಮುಂದಿಟ್ಕೊಂಡು ಮತ್ತೆ ಜನರನ್ನ ಬೇಡಿ ದುಡ್ಡು ತಗೊಳ್ಳೋದಕ್ಕೂ ಅವರು ಸಿದ್ಧರಿದ್ದಾರೆ. ಸೊ ಒಂದು ರೀತಿಯಲ್ಲಿ ಒಂದು ಚಿಲ್ಲಿಂಗ್ ಅಂಡ್ ಶಾಕಿಂಗ್ ಆಗಿರುವಂತಹ ಒಂದು ಸಣ್ಣ ಕತೆ. ಇದನ್ನ ಸುಮ್ನೆ ಒಂದು ಔಟ್ಲೈನ್ ಆಗಿ ಸಿನಿಮಾದಲ್ಲಿ ಬಳಸ್ಕೋತಾರೆ ಮೃಣಾಲ್ ಸೇನ್ ಅವರು. ಮತ್ತೆ ಅವರು ಯಾವ ರೀತಿ ಅದನ್ನ ಕಟ್ಕೊಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಂಶ. ಇಲ್ಲೂ ಸಿನಿಮಾದಲ್ಲೂ ಕೂಡ ಒಕೌರಿ ಕಥಾದಲ್ಲೂ ಕೂಡ ತಂದೆ ಮಗ ಇದ್ದಾರೆ ಸಣ್ಣ ಕಥೆಯಲ್ಲಿ ಇರೋ ಹಾಗೆ. ವೆಂಕಯ್ಯ ಮತ್ತೆ ಕಿಷ್ಟಯ್ಯ. ವೆಂಕಯ್ಯನ ಪಾತ್ರವನ್ನು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಾಸುದೇವರಾವ್, ಚೋಮನದುಡಿಯ ವಾಸುದೇವರಾವ್ ಅವರು ನಿರ್ವಹಿಸ್ತಾರೆ. ಬಟ್ ಇಲ್ಲಿ ಸಣ್ಣ ಕಥೆಗೆ ಹೇಗೆ ಭಿನ್ನವಾಗಿದೆ ಅಂದ್ರೆ, ಈ ವೆಂಕಯ್ಯ ಮತ್ತು ಕಿಷ್ಟಯ್ಯಗೆ ಒಂದು ರೀತಿಯಲ್ಲಿ ಬ್ಯಾಕ್ ಸ್ಟೋರಿ ಅಂತ ನಾವ್ ಏನ್ ಕರಿಬಹುದು. ಅವರನ್ನ ನಾವು ಒಂದು ರೀತಿಯಲ್ಲಿ ಒಂದು ಕಡೆಯ ಗಳಿಗೆಯಲ್ಲಿ ನಾವು ಅವ್ರನ್ನ ನೋಡೋದು ಸಣ್ಣ ಕಥೆಯಲ್ಲಿ. ಇಲ್ಲಿ ಹಾಗಾಗಲ್ಲ. ಮುಂಚಿಂದ ಅವರು ಯಾಕೆ ಹೀಗ್ ಆಗಿದ್ದಾರೆ ಅಂದ್ರೆ, ನಮ್ಗೆ ಊಳಿಗಮಾನ್ಯ ವ್ಯವಸ್ಥೆಯ ಕಠೋರತೆಯನ್ನು ನಮ್ಗೆ ಸಿನಿಮಾ ತೋರಿಸಿದಾಗ ಇವರ ಅಂದ್ರೆ ತಂದೆ ಮಗ ಆ ವ್ಯವಸ್ಥೆಯ ವಿರುದ್ಧ ಹೇಗೆ ತಮ್ಮ
ಆ ಒಂದು ಸ್ವಲ್ಪನಾರು ಒಂದು ರೀತಿಯಲ್ಲಿ ಅವರ ಆ ಮನುಷ್ಯತ್ವವನ್ನು ಉಳಿಸಿಕೊಳ್ಳಲು ಬೇಕಾದ ಹೋರಾಟ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಕಾಣ್ಕೋತೀವಿ. ಅಂದ್ರೆ ಆ ಸಣ್ಣ ಕಥೆಯಲ್ಲಿ ಅವರು ಅಮಾನುಷರು, ಅವರು ವಿಕೃತ ಸ್ವಭಾವದವರು. ಹೆಂಡದಂಗಡಿಗೆ ಹೋಗಿ ಹೆಣ ಮನೇಲಿ ಇರ್ಬೇಕಾದ್ರೆ ಅಂಗಡಿಗೆ ಹೋಗಿ ತಿಂದು ಕುಡ್ದು ಮಾಡುವಂತಹ ಒಂದು ರೀತಿಯಲ್ಲಿ ನಾಲಾಯಕ ಆದಂತಹ ತಂದೆ ಮಗ ಅನ್ನುವಂತಹ ನಮಗೆ ಚಿತ್ರಣ ಕಂಡ್ರು ಕೂಡ, ಅಂದ್ರೆ ಅಲ್ಲಿ ಬಡತನದ ದಾರುಣತೆ ಕಾಣುತ್ತೆ. ಆದ್ರೆ ಇವ್ರು ಎಂಥವ್ರು ಅನ್ನುವಂತಹ ಒಂದು ಹೇಸಿಗೆ ಕೂಡ ಅಲ್ಲಿ ಬರುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ನಾವು ಕಾಣುವಂಥದ್ದು ಸ್ವಲ್ಪ ಅಥವಾ ತುಂಬಾನೇ ಭಿನ್ನವಾದದ್ದು ಅಂತ ನಾವು ಹೇಳ್ಬೋದು. ಮೊದಲನೇ ದೃಶ್ಯದಿಂದ ಹಿಡಿದು ನಮಗೆ ಒಂದು ಈ ವೆಂಕಯ್ಯ ಅಥವಾ ತಂದೆಯ ಪಾತ್ರದ ಯೋಚನಾ ಲಹರಿ, ಮತ್ತೆ ಒಂದು ತತ್ವ, ಒಂದು ಫಿಲಾಸಫಿ, ಒಂದು ಸೋಷಿಯಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್, ಈ ತಂದೆಯ ಸೋಷಿಯಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ ಅಂತ ನಾವು ಕಾಣ್ತೀವಿ. ತಂದೆ ಮಗ ಇಬ್ರು, ಅಥವಾ ತಂದೆ ಒಂದು ರೀತಿಯಲ್ಲಿ ಮಗನಿಗೆ ಗುರು, ಮಾಡೆಲ್, ತಂದೆ ಹಾಕಿದ ಗೆರೆಯನ್ನು ಮೀರಲಾರದಂತಹ ಮಗ ಇವನು. ಸೊ ತಂದೆಯಲ್ಲಿ ಹೇಳ್ಕೊಡೋದೇನು ಅಂತಂದ್ರೆ, ಮಗನಿಗೆ ನಾವು ಕೆಲಸ ಮಾಡಬಾರ್ದು ಅಥವಾ ನಾವು ಕೆಲಸಕ್ಕೆ ಹೋಗಬಾರ್ದು. ನಮ್ಮ ದುಡಿಮೆಯನ್ನ ಇಟ್ಟುಕೊಂಡು ಈ ದೊರೆಗಳು ಹೆಚ್ಚು ಹೆಚ್ಚು ಪ್ರಬಲರಾಗ್ತಾ ಇದ್ದಾರೆ, ಹೆಚ್ಚು ಅವರು ದುಡ್ಡು ಮಾಡ್ಕೋತಾ ಇದ್ದಾರೆ, ಅವರು ಸಂಪತ್ತು ಮಾಡ್ಕೋತಾ ಇದ್ದಾರೆ. ನಮಗೇನಾಗ್ತಾ ಇದೆ, ನಾವು ಇನ್ನೂ ಬಡತನದಲ್ಲೇ ಇದೀವಿ ಅಥವಾ ಇನ್ನೂ ಮಟ್ಟದಲ್ಲೇ ಕೀಳು ಮಟ್ಟದ ಸ್ಥಿತಿಯಲ್ಲೇ ನಾವು ಇದೀವಿ. ನಮ್ಮ ದಿನೇ ದಿನೇ ವಿ ಆರ್ ಗೆಟಿಂಗ್ ಇಂಪವರಿಶ್ಡ್ ಅಂಡ್ ದೇ ಆರ್ ಬಿಕಮಿಂಗ್ ರಿಚರ್ ಅಂಡ್ ರಿಚರ್. ಸೊ ಹಾಗಾಗಿ ನಾವು ನಮ್ಮ ದುಡಿಮೆಯಿಂದ ಅವರು ಲಾಭ ಗಳಿಸೋದನ್ನ ನಾವು ತಪ್ಪಿಸ್ಬೇಕು. ಸೊ ಹಾಗಾಗಿ ನಾವು ದುಡಿಮೆ ಮಾಡಲ್ಲ. ಅಂದ್ರೆ ದೊರೆ ಕರೆದಾಗ ನಾವು ಹೋಗಲ್ಲ. ನಮಗೆ ಯಾವಾಗ ಅಂದ್ರೆ 3 ದಿನ 4 ದಿನ ಯಾವಾಗ ನಮಗೆ ಹೊಟ್ಟೆ ಚುರುಕನ್ನುತ್ತೋ ಅವಾಗ ಎಷ್ಟು ಬೇಕೋ ಅಷ್ಟು ಹೋಗಿ ದುಡಿಮೆ ಮಾಡಿ ಸಂಪಾದನೆ ಮಾಡಿ ಬಂದ್ ತಿನ್ನೋದು. ರಾತ್ರಿ ಆಯ್ತು ಅಂತಂದ್ರೆ ಹೊಲಗಳಿಗೆ ಹೋಗಿ ಕದ್ಕೊಂಡ್ ಬರೋದು, ಅಥವಾ ಹಣ್ಣುಗಳನ್ನ ಹೋಗಿ ಕಿತ್ಕೊಂಡ್ ಬಂದ್ ತಿನ್ನೋದು. ಸೊ ಈ ರೀತಿಯಲ್ಲಿ ಒಂದು ತರದ ಕಳ್ಳತನದಿಂದ ಅಥವಾ ದುಡಿಮೆ ಮಾಡದೆ ಅದರ ಪ್ರತಿಫಲವನ್ನು ಬೇರೆಯವರು ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ವಿ ಶುಡ್ ಡಿಪ್ರೈವ್ ಹಿಮ್ ಅನ್ನೋ ಕಾರಣಕ್ಕೆ ವಿ ವಿಲ್ ಡಿಪ್ರೈವ್ ಅವರ್ ಸೆಲ್ವ್ಸ್ ಟು ಅಂತ. ಸೊ ಒಂದ್ ರೀತಿಯಲ್ಲಿ ಇದು ಹೇಗೆ ಆ ಸಿನಿಮಾದಲ್ಲಿ ಬರುತ್ತೆ ನಮ್ಗೆ ಅಂತಂದ್ರೆ, this is his way, the father's way of regaining his humanity. ಇಷ್ಟು ಅವರನ್ನ ಅಮಾನುಷೀಕರಣದ ಪ್ರಕ್ರಿಯೆ ನಾವು ನೋಡ್ತಾ ಇರ್ಬೇಕಾದ್ರೆ, ಅಂದ್ರೆ ಉಳಿಗಮಾನ್ಯ ವ್ಯವಸ್ಥೆ ಅವರನ್ನು ಅಮಾನುಷವಾಗಿ ಮಾಡ್ತಾ ಇರ್ಬೇಕಾದ್ರೆ, ಈ ಪ್ರತಿರೋಧದ ಮೂಲಕ ಅವರು ಸ್ವಲ್ಪ ತಮ್ಮ ಮನುಷ್ಯತ್ವವನ್ನು, ತಮ್ಮ ಡಿಗ್ನಿಟಿಯನ್ನು, ತಮ್ಮ ಆತ್ಮ ಒಂದು ರೀತಿಯಲ್ಲಿ ತಮ್ಮ ಕಾನ್ಫಿಡೆನ್ಸ್ ಅನ್ನು ಉಳಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ. ನಾವು ಅವರಿಗೆ ಪೂರ್ತಿಯಾಗಿ ಮಣಿಯೋದಿಲ್ಲ, ನಮ್ಮ ಪ್ರತಿರೋಧವನ್ನು ನಾವು ಸೂಚಿಸ್ತೀವಿ ಅನ್ನೋಂತಹ ರೀತಿಯಲ್ಲಿ ಸಿನಿಮಾ ಆಕ್ಚುಲಿ ಮೂಡಿ ಬರುತ್ತೆ. ಅಂದ್ರೆ ನಾವು ಸಣ್ಣ ಕಥೆಯಲ್ಲಿ ನೋಡೋದು ಪ್ರತಿರೋಧ ಅಂತ ಅನ್ನಿಸ್ಕೊಳ್ಳಲ್ಲ. ಸಣ್ಣ ಕಥೆಯಲ್ಲಿ ನೋಡೋದು ಅವರ ಒಂಥರ ವಿಕೃತವಾದ ಅಥವಾ ವಿಚಿತ್ರವಾದ ತಂದೆ ಮಗನ ಬಿಹೇವಿಯರ್ ಅಂತ ನಾವು ಅನ್ಕೋಬಹುದು. ಆದ್ರೆ ಸಿನಿಮಾದಲ್ಲಿ ಬರುವ ಹಾಗೆ ತಂದೆ ಮಗನಿಗೆ ಇದನ್ನು ಒಂದು ಉಪದೇಶದ ಮೂಲಕ, ಅಂದ್ರೆ ಎಲ್ಲಿ ಹೋದ್ರೂನು ಮಗನಿಗೆ ಹೇಳ್ತಾನೆ ತಂದೆ, ನಾವು ಕೆಲ್ಸಕ್ಕೆ ಹೋಗ್ಬಾರ್ದು,
ಸೊ ಮಗ ಮದುವೆ ಮಾಡ್ಕೋಬೇಕು ಅಂತ ಅಂದಾಗ ತಂದೆ ಅದಕ್ಕೆ ತುಂಬಾ ವಿರೋಧಿಸ್ತಾನೆ. ನೀನು ಮದುವೆ ಮಾಡ್ಕೊಂಡ್ರೆ ಮುಂದೆ ಮನೆ ಕಟ್ಬೇಕು ಅಂತ್ಯಾ, ಹೆಂಡತಿನ ನೋಡ್ಕೋಬೇಕು ಅಂತ್ಯಾ, ಮಗುನ್ ನೋಡ್ಕೋಬೇಕು ಅಂತ್ಯಾ, ಅದಕ್ಕೆ ದುಡಿಮೆ ಮಾಡ್ಬೇಕು. ಸೊ ಅದಕ್ಕೆಲ್ಲ ದುಡಿಮೆ ಮಾಡ್ಬೇಕು ಅಂತಂದ್ರೆ ನೀನು ಮತ್ತೆ ಜಮೀನ್ದಾರ್ ಅಥವಾ ದೊರೆಗಳ ಕೈಗೆ ಸಿಕ್ಕಾಕೋತೀಯ. ಸೊ ಒಂದ್ ರೀತಿಯಲ್ಲಿ ವೆರಿ ಲಿಮಿಟೆಡ್ ಲೈವ್ಸ್, ವೆರಿ ಲಿಮಿಟೆಡ್ ಆಸ್ಪಿರೇಷನ್ಸ್. ನಮ್ಗೆ ಹೆಚ್ಚು ಬೇಕು ಅಂದಾಗ ಹೆಚ್ಚು ದುಡಿಬೇಕು, ನಮ್ಗೆ ಏನು ಬೇಡ ಇಷ್ಟರಲ್ಲಿ ನಾವು ಜೀವನ ಮಾಡ್ತೀವಿ. ಒಂದ್ ಹೊತ್ತು ಊಟ ಅಥವಾ ಒಂದ್ ಆಲೂಗಡ್ಡೆ ಅಥವಾ ನಾಲ್ಕು ಸೀಬೆ ಹಣ್ಣಲ್ಲಿ ನಾವು ಕದ್ದು ನಾವು ಜೀವನ ಮಾಡ್ತೀವಿ ಅನ್ನೋರ್ಗೆ ಅವರಿಂದ ಅಂದ್ರೆ ದೊರೆಗಳಿಂದ ನಮ್ಮ ಮೇಲಿನ ಅಧಿಕಾರದಿಂದ ನಾವು ತಪ್ಪಿಸ್ಕೋಬಹುದು, ಅಥವಾ ನಮ್ಮ ಮೇಲೆ ಅವರು ಅಧಿಕಾರ ಚಲಾಯಿಸದೇ ಇರೋ ಹಾಗೆ ನಾವು ನೋಡ್ಕೋಬಹುದು ಅಂತ. ಮತ್ತೆ ಅವನು ಇನ್ನೊಂದು ಕತೆ ಹೋಗ್ತಾ ಹೋಗ್ತಾ ಇನ್ನೊಂದು ತಂದೆಯಿಂದ ಗೊತ್ತಾಗುವಂತ ಅಂಶ ಏನಂತಂದ್ರೆ, ನಾವು ಏನನ್ನು ಒಂದ್ ರೀತಿ ಬಡತನ ಅಂತ ಹೆಸರಿಸ್ತೀವಿ ಸಣ್ಣ ಕಥೆಯಲ್ಲಿ. ಬಡತನದಿಂದ ಪಾಪ ಹೀಗೆ ತಂದೆ ಮಗನಿಗೆ ಏನೂ ಗತಿ ಇಲ್ಲದಾಗ ಆಯ್ತು ಅಂತ ತಂದೆಯಲ್ಲಿ ಹೇಳುವಂತಹ ಕಟ್ಟಿಕೊಡುವಂತಹ ಒಂದು ನಿರೂಪಣೆ. ತಂದೆ ಹೇಳ್ತಾರೆ, ನಾವೇನ್ ಯಾವಾಗ್ಲೂ ಹೀಗೆ ಬಡವರಾಗಿರ್ಲಿಲ್ಲ. ಎಷ್ಟೊಂದು ನಮ್ಮ ತಾತನ ಕಾಲದಲ್ಲಿ ಎಷ್ಟೊಂದು ಜಮೀನಿತ್ತು, ನಮ್ಮ ಹತ್ರನೂ ಇತ್ತು. ಆದ್ರೆ ಬರ್ತಾ ಬರ್ತಾ ಹೇಗೆ ತಮ್ಮ ಜಮೀನನ್ನು ದೋಚ್ಕೊಂಡ್ರು, ತಮ್ಮನ್ನು ಹೇಗೆ ನಿರ್ಗತಿಕರನ್ನಾಗಿ ಮಾಡಿದ್ರು ಅಂತ. ಅಂದ್ರೆ ಒಂದು ಪ್ರಕ್ರಿಯೆಯ ಭಾಗವಾಗಿ ಇವರ ಬಿಹೇವಿಯರ್ ನಮಗೆ, ಈ ಪಾತ್ರಗಳ ನಡವಳಿಕೆ ನಮ್ಗೆ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಅಂದ್ರೆ ಪಾವರ್ಟಿ ಅಥವಾ ಬಡತನ ಅನ್ನೋದು ಒಂದು ಎಕ್ಸಿಸ್ಟೆನ್ಷಿಯಲ್ ಕಂಡೀಷನ್ ಅಲ್ಲ, ಒಂದು ಸೋಷಿಯಲಾಜಿಕಲ್ ಪ್ರಾಬ್ಲಮ್ ಇದು. ಮತ್ತೆ ಈ ಸೋಷಿಯಲಾಜಿಕಲ್ ಅಂಡ್ ಇಕನಾಮಿಕ್ ಪ್ರಾಬ್ಲಮ್ ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದಕ್ಕೆ ಒಳ್ಳೆಯ ಸೋಷಿಯಾಲಜಿಸ್ಟ್ ಮತ್ತು ಇಕಾನಮಿಸ್ಟ್ ನಮ್ಮ ವೆಂಕಯ್ಯ, ಈ ಮೃಣಾಲ್ ಸೆನ್ ಅವರು ಕಟ್ಟಿಕೊಟ್ಟಿರುವಂತಹ ಪಾತ್ರ ವೆಂಕಯ್ಯ. ಸೊ ಅವನು ಹೆಂಡದ ಅಂಗಡಿಗೆ ಹೋದಾಗ ಅವನು ಈಸ್ ಇನ್ ಫುಲ್ ಫ್ಲೋ. ಸೊ ಅವನಿಗೆ ಬರುವಂತಹ ಎಲ್ಲ ಸಂಸ್ಕೃತ ಬೈಗಳುಗಳನ್ನ ಅವನು ಉಪಯೋಗಿಸ್ತಾನೆ. ಅಂದ್ರೆ ಜಮೀನ್ದಾರರ ವಿರುದ್ಧ, ದೊರೆಗಳ ವಿರುದ್ಧ, ದೊರೆಗಳ ಬಗ್ಗೆ ಮಾತಾಡಿಕೊಳ್ಳಕ್ಕೆ ಅವಕಾಶನೇ ಇರೋಲ್ಲ. ಆ ತರದ ಸಂದರ್ಭದಲ್ಲಿ ಅವನು ಕುಡಿದು ಬಂದು, ಸೊ ಆ ಕುಡಿತ ಅನ್ನುವಂಥದ್ದು ಒಂದು ರೀತಿಯ ಔಟ್ಲೆಟ್. ಮತ್ತೆ ಅವನ ಬೇಸರ, ಅವನ ಒಪ್ರೆಷನ್ ಅನ್ನು ಒಂದು ರೀತಿಯಲ್ಲಿ ಹೊರಹಾಕುವಂತಹ ಒಂದು ಮಾರ್ಗ. ಸೊ ಸಣ್ಣ ಕಥೆಯ ಲಿಮಿಟೆಡ್ ಸ್ಕೋಪ್ ಏನಿದೆ ಅದನ್ನು ನಮಗೆ ಹೆಚ್ಚು ವಿಸ್ತರಿಸಿ ಈ ರೀತಿಯಲ್ಲಿ ಒಂದು ಬ್ಯಾಕ್ ಸ್ಟೋರಿ ಕಟ್ಕೊಡ್ತಾರೆ. ಸೊ ಸಿನಿಮಾ ಓಪನ್ ಆಗೋದು ತಂದೆ ಮಗ ಗುಡ್ಸಲಲ್ಲಿ ಇರ್ತಾರೆ. ತಂದೆ ಮಗನಿಗೆ ಹೇಳ್ತಾ ಇರ್ತಾನೆ, ಹೋಗೋದ್ ಬೇಡ ಕೆಲ್ಸಕ್ಕೆ, ಅಥವಾ ಆಮೇಲೆ ನೋಡ್ಕೊಳ್ಳೋಣ, ತಿನ್ಬೇಕು ಅಂತ ಅನ್ಸಿದ್ರೆ ಅವಾಗ ಹೋಗಿ ಕೆಲಸ ಮಾಡಿದ್ರಾಯ್ತು ಅಂತ. ಮತ್ತೆ ಅದಾದ್ಮೇಲೆ ಬರುವಂತಹ ಅನೇಕ ವಿವರಗಳು, ಆಗ್ಲೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ನಮಗೆ 1945 ಸಶಸ್ತ್ರ ಹೋರಾಟದ ಬಗ್ಗೆ ಬಂದಿದ್ದಂತಹ ದಾಖಲೆಗಳಲ್ಲಿ ಕಾಣುವಂತಹ ಅನೇಕ ವಿವರಗಳು ಈ ಸಿನಿಮಾದಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ದೊರೆ ಏನನ್ನು ಬೇಕಾದ್ರು, ಅಂದ್ರೆ ಅನೇಕರು ಹೇಳೋ ಪ್ರಕಾರ ಒಂದು ರೀತಿಯಲ್ಲಿ ಈ ವೇಟಿ ಅನ್ನೋದು ಇಲ್ಲಿ ತೆಲಂಗಾಣದಲ್ಲಿ ಇದ್ದ ವೇಟಿ ಅನ್ನುವಂಥದ್ದು ಇದು ಒಂದು ರೀತಿಯಲ್ಲಿ ಬಾಂಡೆಡ್ ಲೇಬರ್ ಗಿಂತಾನೂ ಒಂದು ರೀತಿಯಲ್ಲಿ ಹೆಚ್ಚಾಗಿ ಇತ್ತು, ಅಥವಾ ಅದರ ಪ್ರಖರತೆ ಬೇರೆಯಾಗೆ ಇತ್ತು. ದೊರೆಗೆ ಏನ್ ಕಣ್ಣಕ್ ಕಾಣಿಸಿದ್ರು ಕೂಡ, ಅಂದ್ರೆ ಜಮೀನ್ದಾರನಿಗೆ ಏನು ಕಣ್ಣಕ್ ಕಾಣಿಸಿದ್ರು ಕೂಡ ಅದನ್ನ ಅವನದಾಗಿ ಮಾಡಿಸಿಕೊಳ್ಳುವಂತಹ ಒಂದು ಹಕ್ಕು ಅವನು ಚಲಾಯಿಸ್ತಾ ಇದ್ದ. ಅದರ ವಿರುದ್ಧ ಮಾತನಾಡುವಂತಹ ಹಕ್ಕು ಯಾರಿಗೂ ಇರ್ಲಿಲ್ಲ. ಹಾಗಾಗಿ
ಜನರು ಏನು ಕೊಂಡ್ಕೊಳಕ್ ಹೋಗ್ತಾ ಇರ್ಲಿಲ್ಲ. ಏನ್ ಕೊಂಡ್ಕೊಂಡ್ರು ಅದು ದೊರೆ ತಗೊಳ್ಬೋದು ಅಂತ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಮದುವೆ ಆಗಿ ಬಂದಂತಹ ಹೆಣ್ಣು ಕೂಡ ದೊರೆಗೆ ಫಸ್ಟು ಅರ್ಪಿತವಾಗಬೇಕು, ಆಮೇಲೆ ಮನೆಗೆ ಬರ್ಬೇಕಾಗಿತ್ತು. ಮತ್ತೆ ತಾಯಿ ಹಸಿ ಬಾಣಂತಿ ಹೋಗಿ ಮಗುಗೆ ಹಾಲು ಕುಡಿಸ್ಬೇಕು ಅಂತಂದ್ರು, ಹಾಲು ಇದ್ಯಾ, ಇವಾಗ ಸಮಯ ಆಯ್ತಾ ಅಂತ ಅವಳು ಅದಕ್ಕೆ ತೋರಿಸಿ, ತನ್ನ ಮೊಲೆಯನ್ನು ತೋರಿಸಿ ಅವಳು ಅಂದ್ರೆ ಪ್ರೂಫ್ ಆಗಿ ತೋರಿಸಿ ಅವಳು ಆಮೇಲೆ ಹಾಲು ಕೊಡಕ್ಕೆ ಹೋಗ್ಬೇಕಾಯ್ತು. ಈ ರೀತಿಯ ಒಂದು ಕಠಿಣವಾದಂತಹ ಸಂದರ್ಭ ಇನ್ನೆಲ್ಲೂ ಕಾಣದೇ ಇರ್ಬೋದು ನಾವು ಅಂತ. ಅಂದ್ರೆ ಒಂದು ಈ ರೀತಿಯ ಡೀಟೇಲ್ಸ್, ಫ್ಯೂಡಲಿಸಂ ಅನ್ನೋದು ನಮಗೆ ಯುರೋಪಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಆಗಿ ಅಂದ್ರೂ ಕೂಡ ಇಲ್ಲಿ ಯಾವ ರೀತಿ ಅದು ಒಂದ್ ರೀತಿಯಲ್ಲಿ ಜಾತಿ ಪದ್ಧತಿ ಮತ್ತು ಈ ರೀತಿಯ ಶ್ರೇಣೀಕರಣದ ಪದ್ಧತಿಗೆ ಒಂದ್ ರೀತಿ ಸೇರ್ಕೊಂಡ್ಬಿಟ್ಟು ಇಲ್ಲಿನ ಸ್ವರೂಪ ಯಾವ ರೀತಿ ತಗೊಳ್ತು ಅದು ಅನ್ನೋದರ ಒಂದು ಚಿತ್ರಣ ನಮಗೆ ಈ ಸಿನಿಮಾದಲ್ಲಿ ಬರುತ್ತೆ. ಸೊ ಸುಮಾರು ಒಂದು ಸಿನಿಮಾದ ಅರ್ಧ ಭಾಗ ತಂದೆ ಯಾಕೆ ಹೀಗಾದ ಅಥವಾ ಯಾಕೆ ಅವನು ಈ ರೀತಿಯಲ್ಲಿ ಒಂದು ರೀತಿಯ ಪ್ರತಿರೋಧವನ್ನು ತೋರಿಸ್ತಿದ್ದಾನೆ ಈ ಪದ್ಧತಿಯ ವಿರುದ್ಧ ಅಂತ ನಾವು ನೋಡ್ತೀವಿ. ಮತ್ತೆ ಮದುವೆ ಆಗ್ತಾನೆ, ಕಿಷ್ಟಯ್ಯ ಮದುವೆ ಆಗ್ತಾನೆ. ತಂದೆಯ ವಿರುದ್ಧ ಇದ್ರೂ ಕೂಡ ಅವನು ಅದನ್ನ ಕೇಳದೆ ಮದುವೆ ಆಗ್ತಾನೆ. ಮದುವೆ ಆದ್ಮೇಲೆ ಒಂದು ರೀತಿಯಲ್ಲಿ ತಂದೆ ಹೇಳಿದಂತೆ ಅದು ಸ್ಕ್ರಿಪ್ಟ್ ಹಾಗೆ ನಡೆಯುತ್ತೆ. ಮಗ ಕೆಲ್ಸಕ್ಕೆ ಹೋಗ್ಬೇಕು, ಹೆಂಡ್ತಿನ್ ಸಾಕ್ಬೇಕು ಅಂತ ಅನ್ಕೊಳ್ತಾ ಇರ್ಬೇಕಾದ್ರೇನೆ ತಂದೆ ಮಗ ಇಬ್ರು ಸೇರಿ ಕೆಲ್ಸಕ್ಕೆ ಹೋಗದೆ ಇರೋದನ್ನ ಹಾಗೆ ತಂದೆ ಮತ್ತೆ ಪ್ರೇರೇಪಿಸ್ತಾನೆ. ಹೆಂಡತಿಯೇ ಕೆಲ್ಸಕ್ಕೆ ಹೋಗಿ ತಂದೆ ಮತ್ತೆ ಗಂಡ ಮತ್ತೆ ಮಾವನ್ನ ಸಾಕ್ತಾಳೆ. ಅವಳು ಗರ್ಭಿಣಿಯಾದಾಗ ಆ ಸಮಯದಲ್ಲೂ ಕೂಡ ಅವಳು ಕೆಲ್ಸಕ್ಕೆ ಹೋಗ್ತಾಳೆ. ಮಗು ಹುಟ್ಟೋ ಸಮಯ. ಮತ್ತೆ ಅಲ್ಲಿಂದ ಮುಂದೆ ನಾವು ಸಣ್ಣ ಕಥೆಯಲ್ಲಿ ನೋಡುವ ಹಾಗೆ ತಂದೆ ಮಗ ಇಬ್ರು ಒಂದು ರೀತಿಯಲ್ಲಿ ಏನು ಅಲ್ಲಿ ಒಳಗ್ ನಡೀತಾ ಇರೋದು ತಮಗೆ ಏನು ತಟ್ತಾನೆ ಇಲ್ಲ ಅನ್ನೋ ಒಂದು ರೀತಿಯ ಬಹಳ ಕ್ರೂಯಲ್ ಆಗಿರುವಂತಹ ಒಂದು ಸೀನ್ ಅದು. ತಂದೆ ಮಗ ಆಚೆ ಕುತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ, ಒಳಗಡೆ ಅವಳು ಚೀರ್ತಾ ಇರ್ತಾಳೆ. ಬಂದು ಯಾರಿಗಾರು ಸೂಲಗಿ ಕರ್ಕೊಂಬನ್ನಿ ಅಂತ ಹೇಳಿದ್ರು ಕೂಡ ಇವರಿಬ್ರು ಮಾಡಲ್ಲ. ಅವಳು ಮಾರನೇ ದಿನ ನೋಡೋಷ್ಟ್ರಲ್ಲಿ ಅವಳು ಹೆಣವಾಗಿರ್ತಾಳೆ. ಮಗುನು ಕೂಡ ಸತ್ತಿರುತ್ತೆ, ಅವಳು ಹೆಣವಾಗಿರ್ತಾಳೆ. ಸೊ ಇದು ಒಂದು ಶಾಕಿಂಗ್ ಆದಂತಹ ಒಂದು ಎಂಡಿಂಗ್ ಅಂತ ಹೇಳ್ಬೋದು. ಬಟ್ ಮತ್ತೆ ಇಲ್ಲೂ ಕೂಡ ತಂದೆ ಮಗ ಹೋಗಿ ಬೇಡ್ಕೋತಾರೆ ಎಲ್ಲಾರ್ನು ಹಣ ಕೊಡಿ ಅಂತ. ಕೈಗೆ ಹಣ ಬಂದಾಗ ತಂದೆ ಒಂದು ರೀತಿಯಲ್ಲಿ ಅವನು ಆ ದುಡ್ಡು ಒಂದ್ ರೀತಿಯ ಅವನನ್ನ ಮಾಂತ್ರಿಕನಾಗಿ ಮಾಡತ್ತೆ. ನನಗೆ ಈ ದುಡ್ಡಿಂದ ಏನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಜೋರಾಗಿ ಕಿರ್ಚ್ಕೋತಾನೆ. ಅವಳ ಹೋದ ಪ್ರಾಣ ಕೂಡ ಬರ್ಲಿ ಅಂತ. ಅಂದ್ರೆ ಅವಳ ಹೋದ ಪ್ರಾಣ ನಮ್ಮಿಂದ ಮಾತ್ರ ಹೋಗಿದ್ದಲ್ಲ, ಈ ವ್ಯವಸ್ಥೆಯಿಂದ ಹೋಗಿದ್ದು. ಸೊ ಈ ವ್ಯವಸ್ಥೆಯ ವಿರುದ್ಧದ ಪ್ರತಿರೋಧದಲ್ಲಿ ಒಂದ್ ರೀತಿಯಲ್ಲಿ ಅವಳು ಶಿ ಇಸ್ ಕೊಲ್ಯಾಟ್ರಲ್ ಡ್ಯಾಮೇಜ್. ಇವತ್ತಿನ ಪದವನ್ನು ಉಪಯೋಗಿಸ್ಬೇಕಾದ್ರೆ ಶಿ ಇಸ್ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಹೇಳ್ಬೋದು. ಅವರ ಪ್ರತಿರೋಧವನ್ನು ಇದೇ ರೀತಿ ಅವರು ಶಾರ್ಪನ್ ಮಾಡ್ಕೊಂಡು ಬಂದಿರ್ತಾರೆ. ಇಷ್ಟು ವರ್ಷಗಳ ಕಾಲ ಇದೇ ರೀತಿ ಅವರ ಪ್ರತಿರೋಧವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಬಂದಿರ್ತಾರೆ. ಆದ್ರೆ ಅವಳು ಬಂದ್ಮೇಲೆ ಅವಳ ಮೇಲೆ ಒಂದು ರೀತಿಯಲ್ಲಿ ಅದು ಆ ಪ್ರತಿರೋಧ ತಿರುಗಿ ಅವಳ ಸಾವನ್ನ ನಾವು ನೋಡ್ತೀವಿ. ಬಟ್ ಈ ಸಿನಿಮಾದಲ್ಲಿ ಬಂದಿರೋ ಪ್ರಕಾರ ಇದು ತಂದೆ ಮಗನಿಂದ ಆಗಿರುವಂತಹ ಸಾವು. ಬಟ್ ಅದಕ್ಕಷ್ಟೇ ಮುಖ್ಯವಾಗಿ ಇರುವಂತದ್ದು
ಆ ಈ ಈ ಊಳಿಗಮಾನ್ಯ ವ್ಯವಸ್ಥೆ ಮತ್ತು ಆ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಆ ನಡೆಸಿಕೊಂಡು ಬಂದಿರುವಂತಹ ಆ ಜನಗಳು ಇದರಿಂದ ಬಂದಿರುವಂತಹ ಸಾವು ಅನ್ನೋ ಒಂದು ಮೆಸೇಜ್ ಕೂಡ ನಮಗೆ ಬರುತ್ತೆ ಸಿನಿಮಾದ ಮೂಲಕ ಅಂತ. ಸೊ ಸಣ್ಣ ಕತೆ, ಪ್ರೇಮ್ಚಂದ್ ಅವರ ಸಣ್ಣ ಕತೆ ಕಫನ್ಗೆ ನಾವು ಹೋಲಿಸಿದರೆ ಇದು ಒಂದು ರೀತಿಯಲ್ಲಿ ಇಟ್ಸ್ ಮೋರ್ ಆಫ್ ಎನ್ ಎಕ್ಸ್ಪೋಸಿಷನ್ ಆಫ್ ದ ಫ್ಯೂಡಲ್ ಸಿಸ್ಟಮ್. ಅಲ್ಲಿ ನಮಗೆ ಊಳಿಗಮಾನ್ಯ ವ್ಯವಸ್ಥೆ ಅದರ ಬಗ್ಗೆಗಿನ ಕ್ರಿಟಿಸಿಸಮ್ ಆಗ್ಲಿ ಆ ಥರದ್ ನಮ್ಗೇನು ಕಾಣಲ್ಲ ಕಫನ್ ಸಣ್ಣ ಕಥೆಯಲ್ಲಿ. ಇಲ್ಲಿ ತೆಲಂಗಾಣದಲ್ಲಿ ನೆಲೆಸಿದ, ಸೊ ನಾನು ನನ್ನ ಮೊದಲನೇ ಭಾಗದಲ್ಲಿ ಹೇಳಿದೆ, ತೆಲಂಗಾಣದಲ್ಲಿ ನೆಲೆಸಿದ ಒಂದು ಸಂದರ್ಭ ಯಾವ ರೀತಿಯದ್ದು, ಅಲ್ಲಿ ಆ ನೆಲೆಸಿದ ಸಂದರ್ಭದಲ್ಲಿ ಅವರು ಆ ನಿರೂಪಣೆ, ಕತೆಗೆ ಬೇಕಾದಂತ ನಿರೂಪಣೆ ಮತ್ತು ವಿವರಗಳು ಹೇಗೆ ಈ ಕಥೆಯನ್ನು ಇಲ್ಲಿ ಬಿಕಾಸ್ ಇವರು ಈ ಕಫನ್ ಸಣ್ಣ ಕತೆ ಬಹಳ ಸ್ಕೆಚಿ ಆಗಿರುವಂತದ್ದು. ಅದು ಉತ್ತರ ಪ್ರದೇಶದಲ್ಲಿ ಸೆಟ್ ಆಗಿದೆ ಅನ್ನೋದಕ್ಕಿಂತ ಅದು ಭಾರತದ ಯಾವ ಹಳ್ಳಿ ಬೇಕಾದ್ರೂ ಅದು ಸೆಟ್ ಆಗಿರಬಹುದು. ಅದು ಹಾಗಾಗಿ ಅಲ್ಲೇನು ನಮ್ಗಷ್ಟು ವಿವರಗಳು ಕಾಣೋದಿಲ್ಲ. ಆದ್ರೆ ಇಲ್ಲಿ ಬರುವಂತಹ ವಿವರಗಳು ಒಂದು ಊಳಿಗಮಾನ್ಯ ವ್ಯವಸ್ಥೆ ಅಂದ್ರೆ ಏನು, ಅಲ್ಲಿ ಯಾವ ರೀತಿ ಜನಗಳನ್ನು ನಡೆಸಿಕೊಳ್ತಾರೆ, ಈ ರೀತಿ ಇರುವಂತಹ ಇಂತಹ ಒಂದು ಅಮಾನುಷವಾದಂತಹ ವ್ಯವಸ್ಥೆಯಲ್ಲಿ, ಸಿಸ್ಟಮ್ನಲ್ಲಿ ಒಂಚೂರು ಮನುಷ್ಯತ್ವವನ್ನು ಅಥವಾ ಡಿಗ್ನಿಟಿಯನ್ನು ಉಳಿಸ್ಕೋಬೇಕು ಅಂತ ಅನ್ಕೊಂಡಿರುವಂತಹ ವ್ಯಕ್ತಿ ಮಾಡುವುದಕ್ಕೆ ಏನಿದೆ, ಅವನಿಗೆ ಅವಕಾಶ ಯಾವ್ದಿದೆ? ಸೊ ಏನು ಮಾಡದೇ ಇರೋದೇ ಅವನಿಗೆ ಇರುವಂತಹ ಅವಕಾಶ. ಏನಾದ್ರು ಮಾಡಿದ್ರೆ ಅಥವಾ ಅವನ ದುಡಿಮೆಯಿಂದ ಅದರ ಲಾಭ ಪಡ್ಕೊಳ್ಳೋರು ಬೇರೆ ಇರೋದ್ರಿಂದ ದುಡಿಮೆ ಮಾಡೋದೇ ಬೇಡ. ಸೊ ಇದು ಒಂದು ರೀತಿಯಲ್ಲಿ ಅವನ ಮನುಷ್ಯತ್ವವನ್ನು ಉಳಿಸಿಕೊಳ್ಳುವಂತಹ ಒಂದು ಪ್ರತಿರೋಧವಾಗಿ ನಮಗೆ ಕಾಣುತ್ತೆ. ಜೇಮ್ಸ್ ಸ್ಕಾಟ್ ಅನ್ನೋರು ಎವ್ರಿಡೇ ಫಾರ್ಮ್ಸ್ ಆಫ್ ರೆಸಿಸ್ಟೆನ್ಸ್ ಅಂತ 1989ರಲ್ಲಿ ಬರೆದ ಅವರ ಪುಸ್ತಕದಲ್ಲಿ ಅವ್ರು ನಿರೂಪಿಸ್ತಾರೆ. ಸೊ ನಾವು ಹೆಚ್ಚಾಗಿ ರೈತ ಕೂಲಿಗಳ ಪ್ರತಿರೋಧ ಅನ್ನೋದನ್ನ ಯಾವ್ದನ್ನು ಗುರುತಿಸ್ತೀವಿ? ಅವರು ಆರ್ಮ್ಡ್ ಸ್ಟ್ರಗಲ್ ಮಾಡಿ, ಸಶಸ್ತ್ರ ಹೋರಾಟ ಮಾಡಿದ್ರೆ ಅದನ್ನ ಪ್ರತಿರೋಧ ಅಂತ ನಾವು ಗುರುತಿಸ್ತೀವಿ. ಸೊ ಹಾಗಾಗಿ 1945ರ ಬಗ್ಗೆ ಬಂದ ಮಾಭೂಮಿಯನ್ನು ಒಂದು ಪ್ರತಿರೋಧದ ಸಿನಿಮಾ ಆಗಿ ನಾವು ಗುರುತಿಸ್ತೀವಿ. ಆದ್ರೆ ಇಲ್ಲಿ ಈ ಸಿನಿಮಾದಲ್ಲಿ ಒಕೌರಿ ಕಥಾದಲ್ಲಿ ಬರುವಂತಹ ಈ ತಂದೆ ಮಗನ ಒಂದು ಅವರ ಆಕ್ಷನ್ಸ್ ಕೂಡ ಒಂದು ರೀತಿಯಲ್ಲಿ ಯಾವ ರೀತಿ ಪ್ರತಿರೋಧ ಅಂತ ಗುರುತಿಸ್ಬೇಕು ಅಂತ ಜೇಮ್ಸ್ ಸ್ಕಾಟ್ ಅವರು ಆ ಲೇಖನದಲ್ಲಿ ಹೇಳ್ತಾರೆ, ಎವ್ರಿಡೇ ಫಾರ್ಮ್ಸ್ ಆಫ್ ರೆಸಿಸ್ಟೆನ್ಸ್ ಅಂತ. ಸೊ ಇಲ್ಲಿ ಅವರು ಫುಟ್ ಡ್ರ್ಯಾಗಿಂಗ್, ಕಾಲೆಳೆಯೋದು, ಕೆಲ್ಸಕ್ಕೆ ಹೋಗದೆ ಇರೋದು, ಪೋಚಿಂಗ್, ಕಳ್ತನ ಮಾಡೋದು, ಮತ್ತೆ ಸುಳ್ಳು ಹೇಳೋದು, ಮತ್ತೆ ಶೋಯಿಂಗ್ ಫಾಲ್ಸ್ ಒಬಿಡಿಯನ್ಸ್, ತುಂಬಾ ದೈನ್ಯದಿಂದ ಇರೋದು. ಸೊ ಈ ರೀತಿಯದ್ದೆಲ್ಲ ಬಿಹೇವಿಯರ್ ಯಾವ ರೀತಿಯಲ್ಲಿ ಒಂದು ಎವ್ರಿಡೇ ಫಾರ್ಮ್ ಆಫ್ ರೆಸಿಸ್ಟೆನ್ಸ್ ಆಗತ್ತೆ ಅಂದ್ರೆ ಅವ್ರು ಹೇಳೋ ಪ್ರಕಾರ ಇದನ್ನ ನಾವು ಇಂಡಿವಿಜುವಲ್ ಅಂತ ಅನ್ಕೋಬಹುದು. ಸೊ ಇವರು ವೆಂಕಯ್ಯ ಮತ್ತು ಕಿಷ್ಟಯ್ಯನ ಪ್ರತಿರೋಧ ಒಂದು ಮೂವ್ಮೆಂಟ್ ಆಗಿ ಆಗಲ್ಲ, ಒಂದು ಜನರನ್ನು ಸಂಘಟಿಸಿ ಆಗದೆ ಇರುವಂತ ಆಗಲ್ಲ. ಸೊ ಹಾಗಾಗಿ ಇದು ಪ್ರತಿರೋಧನ ಅನ್ನೋ ಪ್ರಶ್ನೆಗೆ ಅವರು ಹೇಳುವಂಥದ್ದು ಇಂಡಿವಿಜುವಲ್ ಪ್ರತಿರೋಧ ಅಂತ ನಾವು ನೋಡಿದ್ರು ಕೂಡ ಎಲ್ಲರ ಒಂದು ರೀತಿಯಲ್ಲಿ ಇತರರು ಅವ್ರ ಜೊತೆ ಇರೋ ಹಳ್ಳಿಲಿರೋ ಅಂತ ಬೇರೆಯವರು ಅವರ ಒಂದು ರೀತಿಯಲ್ಲಿ ಕೋಆಪರೇಷನ್ ಇಲ್ದೇನೆ ಇದು ನಡೆಯೋಲ್ಲ. ಸೊ ಅಷ್ಟ್ರ ಮಟ್ಟಿಗೆ ಇದು ಎಲ್ರೂ ಸೇರಿ ಮಾಡಿರುವಂತಹದ್ದು.
ಇವರು ತೋರಿಸುವಂತಹ ಪ್ರತಿರೋಧ ನಮಗೆ ಕಣ್ಣಿಗೆ ಕಾಣಿಸಿದ್ರು ಕೂಡ ಬೇರೆಯವರು ಎಲ್ಲೋ ಒಂದ್ ಕಡೆ ಅವ್ರಿಗೆ ಸಹಕರಿಸ್ತಿರ್ತಾರೆ. ಸೊ ಒಂದ್ ರೀತಿಯಲ್ಲಿ ಎಲ್ಲರ ಸಹಕಾರದಿಂದಲೇ ನಡೆಯುವಂತಹ ಇದು ಒಂದು ಪ್ರತಿರೋಧವಾಗಿ ಗುರುತಿಸ್ಬೇಕು ಅಂತ ಸ್ಕಾಟ್ ಅವರು ಹೇಳ್ತಾರೆ. ಸೊ ಅದೇ ನಾವು ಈ ಸಿನಿಮಾದಲ್ಲಿ ಕಾಣುವಂತಹ ಪ್ರತಿರೋಧ ಅಂದ್ರೆ ಉಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧದ ಪ್ರತಿರೋಧ. ಇದೇನು ಭುಗಿಲೆದ್ದು ಯಾವ ರೀತಿಯ ರೆವಲ್ಯೂಷನ್ ಅಂತ ನಾವ್ ಏನ್ ಹೇಳ್ತೀವಿ ಅಥವಾ ಆರ್ಮ್ ಸ್ಟ್ರಗಲ್ ಅಂತ ಏನ್ ಹೇಳ್ತೀವಿ 1945 ಅಲ್ಲಿ ಆಗೋದು ಅಥವಾ ನಕ್ಸಲೈಟ್ ಮೂವ್ಮೆಂಟ್ ಅಲ್ಲಿ 1970s ನಲ್ಲಿ ಆಗುವಂತಹ ಪ್ರತಿರೋಧ ನಾವು ಈ ಸಿನಿಮಾದಲ್ಲಿ ಕಾಣಲ್ಲ. ಇದು ಕಾಣುವಂಥದ್ದು ಒಂದು ಇಂಡಿವಿಜುವಲ್ ಲೆವೆಲ್ ನಲ್ಲಿ ಆದ್ರೂ ಕೂಡ ಇದು ಕೂಡ ಪ್ರತಿರೋಧನೆ ಅಂತ ಹೇಳ್ಬೋದು. ಸೊ ಇದು ಸ್ಥೂಲವಾಗಿ ಸಿನಿಮಾದ ಕಥೆ. ಮತ್ತು ನಾನು ಮೊದಲನೇ ಹೇಳಿದ ಹಾಗೆ ಉಳಿಗಮಾನ್ಯ ವ್ಯವಸ್ಥೆಯನ್ನು ಕಟ್ಟಿಕೊಡುವುದರಲ್ಲಿ ಯಾಕೆ ಈ ಸಿನಿಮಾ ಅಷ್ಟೊಂದು ಮುತುವರ್ಜಿ ವಹಿಸುತ್ತೆ. ಸೊ ಅದನ್ನು ನಮಗೆ ಒಂದು ಎಲಾಬ್ರೇಟ್ ಆಗಿ ಒಂದು ರೀತಿಯಲ್ಲಿ ಅದು ಕಟ್ಕೊಡುತ್ತೆ. ಮತ್ತೆ ಎರಡನೇ ಭಾಗದಲ್ಲಿ ನಾನು ಹೇಳಿದೆ ಸಿನಿಮಾ ಯಾವ ರೀತಿಯಲ್ಲಿ ಸಣ್ಣ ಕಥೆಗೆ ಭಿನ್ನವಾಗಿದೆ. ಈ ಉಳಿಗಮಾನ್ಯ ವ್ಯವಸ್ಥೆಯಿಂದ ಅಮಾನುಷೀಕರಣವಾಗುವಂತಹದ್ದು ನಾವು ಕಾಣ್ತೀವಿ. ಸಣ್ಣ ಕಥೆಯಲ್ಲಿ ಕಾಣದೇ ಇರುವಂತಹ ಅಂಶಗಳನ್ನ ನಾವು ಇಲ್ಲಿ ವ್ಯಾವಸ್ಥಿಕ ಇದು ಸಿಸ್ಟಮಿಕ್ ಆದಂತಹ ಒಂದು ವಯಲೆನ್ಸ್ ಇದು ಅಂತ ನಾವು ಯಾವ ರೀತಿ ನೋಡ್ತೀವಿ ಅನ್ನೋದನ್ನ ಒಕೌರಿ ಕಥಾ ನಲ್ಲಿ ಕಾಣ್ತೀವಿ. ಸೊ ಇಟ್ಸ್ ಅ ಕ್ಲಾಸಿಕ್ ಸ್ಟಡಿ ಆಫ್ ಫ್ಯೂಡಲಿಸಮ್ ಅಂತ ಹೇಳ್ಬೋದು. ಸೊ ಇಟ್ಸ್ an excellent analysis of the kind of dehumanization that happens in a feudal context, and feudalism does not remain an abstract idea. It gets concretized in the context of Telangana through the kind of details and detailing. ಇದು ಲೊಕೇಶನ್ ಶೂಟಿಂಗ್ ಆಗಿರೋದ್ರಿಂದ ನಾನು ಆಗ್ಲೇ ಹೇಳಿದೆ ರಂಗಾಪುರ ಅನ್ನೋ ಒಂದು ಹಳ್ಳಿಲಿ ಕಥೆ ನಡೆಯೋದು. ಹಳ್ಳಿ ಜನರನ್ನ ಮತ್ತು ಅವರ ಕಥೆಗಳನ್ನೇ ಒಂದು ರೀತಿಯಲ್ಲಿ ಸಿನಿಮಾ ಅಳವಡಿಸ್ಕೊಂಡು ಮಾಡ್ತಾರೆ. ಸೊ that is how this film emerges as a film which is a critique of feudalism, which creates characters who take a stand against feudalism, who are not just victims but who take a stand against feudalism, even if the cost of that stand is so enormous for them as well. ಸೊ ಅವ್ರಿಗೂ ಹೆಂಡತಿ ಸಾಯ್ತಾಳೆ, ನೀಲಮ್ಮ ಅಂತ ಇದ್ರಲ್ಲಿ ಅವಳ ಹೆಸರು. ಸೊ ಹೆಂಡತಿ ಸಾಯ್ತಾಳೆ, ಆದ್ರೂ ಒಂದು ರೀತಿಯಲ್ಲಿ ಅವರ ಪ್ರತಿರೋಧ ಇರುತ್ತೆ ಅಂತ ಮೈ ರೀಡಿಂಗ್ ಆಫ್ ದ ಫಿಲ್ಮ್.